ನನಗೆ ದೀಪ ಬೆಳಗಲು ಸ್ವಲ್ಪ ಬೆಂಕಿ ಕೊಡ್ರಯ್ಯ. ನಾನು 30 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಇದುವರೆಗೂ ಯಾರು ಇಲ್ಲಿ ಬಂದು ದೀಪ ಹಚ್ಚಿದ್ದನ್ನು ನೋಡ್ಲೇ ಇಲ್ಲ. ಅವನಿಗೆ ಆ ಶಿವನ ಮೇಲೆ ಅದೆಷ್ಟು ಭಕ್ತಿ. ಬೇರೆ ಚಿಂತೆ ನಮಗೆ ಹಾಕಬೇಕು. ನಮ್ಮ ಕೆಲಸ ನಾವು ನೋಡೋಣ. ಬೇರೆಯವ್ರ ಚಿಂತೆ ನಮಗೆ ಹಾಕಬೇಕು. ಯಾವ ಹೊತ್ತದಲ್ಲಿ ಯಾವಾಗಿರುತ್ತೋ ಯಾರಿಗೂ ಗೊತ್ತು. ನಿನ್ನ ತಪಸ್ಸಿಗೆ ನಾನು ಪ್ರಸನ್ನನಾಗಿರುವೆ. ಇನ್ನು ನೀನು ಲೋಕ ಕಲ್ಯಾಣಕ್ಕಾಗಿ ನಿನ್ನ ಜೀವನ ಸಮರ್ಪಿಸು. ಶಿವನೇ, ಇದೇನು ನಿನ್ನ ಲೀಲೆ? ಲೋಕದ ಆಸೆಯನ್ನು ತೊರೆದು ನಾನು ಇಲ್ಲಿಗೆ ಬಂದರೆ ನೀನು ಮತ್ತೆ ಲೋಕ ಸೇವೆಯನ್ನು ಮಾಡಲು ಹೇಳುತ್ತಿರುವೆ ಆತ್ಮನೇ. ಭಕ್ತನೇ, ನೀನು ಇಲ್ಲೇ ಇದ್ದು ನನ್ನ ಸೇವೆಯನ್ನು ಮಾಡುತ್ತಾ ನಿನ್ನ ಜೀವನವನ್ನು ನಡೆಸಿ ಕೃತಾರ್ಥನಾಗು.
ಸ್ವಾಮಿ, ದೇವರು ಅಂದ್ರೆ ಏನು ಅಂತಾನೆ ಅರ್ಥ ಗೊತ್ತಿಲ್ದಿರೋಂತ ನಾನು ನೀವ್ ಬಂದ್ಮೇಲೆ ಈ ಶಿವಲಿಂಗದ ಮಹಿಮೆ ಏನು ಅಂತ ಗೊತ್ತಾಯ್ತು ಸ್ವಾಮಿ. ರಾಮನಿಗೋಸ್ಕರ ಶಬರಿ ಕಾಯ್ತಿದ್ದಾಗೆ ನಾನ್ ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಅವನ ಲೀಲೆಯನ್ನು ಯಾರು ಕಂಡವರು, ಯಾರನ್ನು ಎಲ್ಲಿ ಯಾವ ಸಮಯದಲ್ಲಿ ಸೇರಿಸಬೇಕು ಅವನೇ ಬಲ್ಲ. ಹೌದು ಸ್ವಾಮಿ, ನೀವ್ ಹೇಳಿದ ಮಾತು ಸತ್ಯ. ನಾನಿನ್ ಬರ್ತೀನಿ. ಪ್ರಸಾದ ತೆಗೆದುಕೊಳ್ಳಿ. ನನ್ನ ಮಗನ್ ಕಾಪಾಡಿದಾದ್ರೆ, ನನ್ನ ಮಗು ಜೀವ ಉಳಿಸಿದ್ದಾಗ್ತೇ ನಿಮ್ದು ಅಮ್ಮಯ್ಯ ಅಂತೀನಿ. ನನ್ನ ಶಂಸಮ್ಮ, ನನ್ನ ಕೈನಲ್ಲಿ ಏನಾಗಿದೋ ಅದು ನಾನು ಮಾಡಿದ್ದೀನಿ. ಅದರ ಮೇಲೆ ದೇವರಿಚ್ಛೆ. ನಾನು ಬರ್ತೀನಿ. ಅಯ್ಯೋ ದೇವ್ರಿ, ಇದಕ್ಕೆ ನ್ಯಾಯ ಏನಪ್ಪ? ನೋಡಮ್ಮ, ನ್ಯಾಯ ಅನ್ಯಾಯಗಳೆಲ್ಲ ಆ ಶಿವನೇ ಸೇರಿದ್ದು. ನೀನೇನು ಚಿಂತೆ ಮಾಡ್ಬೇಡಮ್ಮ. ಆ ದೇವರಲ್ಲಿ ನಂಬಿಕೆ ಇಡು. ನಮ್ಮೂರಲ್ಲಿರೋ ಆ ಸ್ಮಶಾನದ ಶಿವ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೋ. ಆಗ ನಿನ್ ಮಗನ ಪ್ರಾಣ ಉಳಿಸ್ಬೋದು. ಹಾಗೆ ಆಗ್ಲಿ ಸ್ವಾಮಿ, ನಿಮ್ಮ ಆಶೀರ್ವಾದದಿಂದ ನನ್ನ ಮಗು ಉಳ್ಕೊಂಡ್ರೆ ಅಷ್ಟೇ ಸಾಕು, ಅಷ್ಟೇ ಸಾಕು ಸ್ವಾಮಿ. ನನ್ನ ಆಶೀರ್ವಾದಕ್ಕಿಂತ ಆ ಶಿವನ ಆಶೀರ್ವಾದ ಪಡಿಯಮ್ಮ. ಹಾಗೆ ಆಗ್ಲಿ ಸ್ವಾಮಿ. ಸ್ವಾಮಿ, ನನ್ನ ಮಗು ಜೀವ ಉಳಿಸಿ, ನನ್ನ ಮಗುವನ್ನು ಕಾಪಾಡಿ. ಭಯಪಡಬೇಡ ತಾಯಿ. ಹುಟ್ಟಿಸಿದವನು ನಂಬಿದವರನ್ನು ಕೈ ಬಿಡುವುದಿಲ್ಲ. ಅವನಲ್ಲಿ ಭಕ್ತಿಯಿಂದ ನಂಬಿಕೆ ನೀಡು. ಅವನ ದಯೆ ಇದ್ದರೆ ನಿನ್ನ ಕಷ್ಟಗಳಲ್ಲೂ ಪರಿಹಾರವಾಗುವುದು. ಓಂ ನಮಃ ಶಿವಾಯ. ಶಿವಾಯ ಸ್ವಾಮಿ, ನನ್ನ ಮಗು ಜೀವದಾನ ಮಾಡಿದ್ರು ಈ ನಿಮ್ಮ ಋಣಾನ ನಾನು 7 ಜನ್ಮದಲ್ಲೂ ತೀರ್ಸಕ್ಕಾಗಲ್ಲ. ನನ್ನ ಋಣ ಏನೂ ಇಲ್ಲ ತಾಯಿ. ಭಕ್ತಿಯಿಂದ, ಪ್ರೀತಿಯಿಂದ, ನಂಬಿಕೆಯಿಂದ ಯಾರು ಅವನನ್ನು ಕರೆಯುತ್ತಾರೋ ಅವರಿಗೆ ಶಿವನು ಸಾಕ್ಷಾತ್ಕಾರನಾಗುತ್ತಾನೆ. ನಿನಗೆ ಒಳ್ಳೆಯದಾಗಲಿ. ಹೌದು ಬಾ ತಾಯಿ. ಹಾಗೆ ಆಗಲಿ ಸ್ವಾಮಿ, ನಾನು ಬರ್ತೀನಿ. ನನ್ ಕೈಲಿ ನಡಿಯಕ್ ಆಗ್ತಾ ಇಲ್ಲ ಕಣೋ, ತುಂಬಾ ಸುಸ್ತಾಗ್ತಾ ಇದೆ. ಎಷ್ಟು ದೂರ ಅಂತ ನಡೀಲಿ? ಅಕ್ಕ, ಯಾವ್ದು ಕಾರ್ ಬರ್ತಾ ಇದೆ ನೋಡು. ಬೇಡ ಬೇಡ, ಇರು, ನಾನ್ ನಿಲ್ಸ್ತೀನಿ. ಹಲೋ, ನಿಲ್ಸಿ ನಿಲ್ಸಿ. ನೀನಾ? ಏ ಹುಚ್ಚಿ, ನಿನಗೆ ಸಾಯೋದಕ್ಕೆ ನನ್ ಗಾಡಿಲೇನ ಸಿಕ್ಕಿದ್ದು? ಓ, ನೀನು ನಮ್ ತಕ್ಕನೂರು ರಂಗಪ್ಪ ಅಲ್ವಾ? ಎಷ್ಟೊಂದು ಬದಲಾಗ್ಬಿಟ್ಟಿದ್ಯಾ? ನೀನ್ ಆಶಾ ಅಲ್ವಾ? ಚಿಕ್ಕ ವಯಸ್ಸಲ್ಲಿ ಚೋಟದ ಲಂಗ ಹಾಕೊಂಡು ಇಲಿ ಬಾಲ ತರ ಜಡೆ ಹಾಕೊಳ್ತಿದ್ದೆ. ಈಗ ನೋಡಿದ್ರೆ ಸಿನಿಮಾ ಸ್ಟಾರ್ ತರ ಕಾಣಿಸ್ತಾ ಇದೀಯಾ? ಚಿಕ್ಕ ನೀನು ಚಡ್ಡಿ ಹಾಕೊಳ್ದೆ ಕಾಂಪಿಟೇಷನ್ ತರ ಓಡಾಡ್ತಿದ್ದೆ. ನೀನ್ ಈಗ ನೋಡಿದ್ರೆ ಸೂಟು ಬೂಟು. ಈಗ ನೋಡಕ್ಕಿಂತ ಹಾಗ್ ನೋಡಿದ್ರೇನೆ ಚಂದ. ಸರಿ, ಈಗ ನೀನ್ ಎಲ್ಲಿ ಹೋಗ್ಬೇಕು ಹೇಳು, ನೀನ್ ಬಿಟ್ಟು ಹೋಗ್ತೀನಿ. ಸದ್ಯ ನಡೆಯೋದ್ ತಪ್ಪಲ್ಲ.
ಕೆಲಸ ಇದೆ, ನಾಳೆ ಸಿಗ್ತೀನಿ. ಕಾರ್ಡ್ ಕೊಡು. ನಾಳೆ ಬರಕ್ ಮುಂಚೆ ಈ ನಂಬರ್ ಫೋನ್ ಮಾಡ್ಬಿಟ್ಟು ಬಂದ್ಬಿಡಿ. Okay. ಖಂಡಿತ ಬರ್ಬೇಕು. ಬಾಯ್ ಬಾಯ್. Hello, for the president, 1 minute. ಹಲೋ, ಹಾಯ್ ರಂಗ, ನೀನಾ? ಎಲ್ಲಿ ಮರ್ತಿದ್ಯೋ ಅಂದ್ಕೊಂಡಿದ್ದೆ. ಸದ್ಯ ಫೋನ್ ಮಾಡ್ದಿಯಲ್ಲ. ನನ್ ತಮ್ಮ ಬೇರೆ ಇಲ್ಲ, ಟೂರ್ ಹೋಗಿದ್ದಾನೆ, ನಾನು ಒಬ್ಳೇ ಇದ್ದೀನಿ. ಈ ಸಂಜೆ ನೀವ್ ಖಂಡಿತ ಬರ್ತೀಯ ತಾನೆ? ಖಂಡಿತ ಬರ್ಬೇಕು, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ. ಶುರು ಮಾಡ್ದೆ ಅಂತ ನೀನ್ ಎಲ್ಲಿ ಬರ್ತೀಯೋ ಇಲ್ವೋ ಅಂದ್ಕೊಂಡಿದ್ದೆ. ಸದ್ಯ ಬಂದಿಯಲ್ಲ. ನೀನ್ ಫೋನ್ ಮಾಡಿ ಹೇಳಿದ್ಮೇಲೆ ನಾನ್ ಬರ್ದೇ ಇರ್ತೀನಾ? ಹೇಗಿದೆ ನಮ್ ಹೋಟ್ಲು? ಈ ಹೋಟ್ಲ್ ಓನರು ಅಮೆರಿಕಾದಲ್ಲಿದ್ದಾರೆ. ಈ ಹೋಟ್ಲ್ ಮ್ಯಾನೇಜ್ಮೆಂಟ್ ಅಲ್ಲ ನಂದೆ. ಕುತ್ಕೊಳ್ಳಿ. ಏನ್ ತಗೊಳ್ತೀರಾ? ಕಾಫಿ, ಟೀ, ಕೂಲ್ ಡ್ರಿಂಕ್ಸ್? ಓ, ನಿಮ್ಗೆ ಟೀ ಅಂದ್ರೆ ತುಂಬಾ ಇಷ್ಟ ಅಲ್ಲ? ಗುರು, ಪ್ಲೀಸ್. ನಿಮ್ ಹೋಟೆಲ್ ನೋಡ್ತಾ ಇದ್ರೆ ನಾನೆಲ್ಲೋ ಪ್ರದೇಶದಲ್ಲಿದ್ದೀನಿ ಅನಿಸ್ತಾ ಇದೆ. ಅಂದ್ರೆ ನಾನ್ ಪರದೇಶದ ಒಳಂಗೆ ಕಾಣಕ್ಕಿಲ್ವಾ? ಸ್ವಲ್ಪ ಬಟ್ಟೆ ಕಮ್ಮಿ ಮಾಡಿದ್ರೆ ಅವ್ರ ಹಾಗೆ ಕಾಣ್ತೀಯ. ಥ್ಯಾಂಕ್ ಯು. ಆಸೆನಾ? ಕಾಲ ಕೂಡ್ ಬರ್ಲಿ, ಅದು ಆಗತ್ತೆ. ಅದು ಯಾವಾಗ ಕೂಡ್ ಬರುತ್ತೋ, ಬೇಗ ಬರ್ಲಿ ಅಂತ ಗೊತ್ತಾ ಇದೆ. ನೋಡು, ಕಾಲ ಕೂಡ್ ಬರ್ಲಿ, ಅದು ಆಗತ್ತೆ. ಅರೆ, ಇದ್ಯಾಕ್ ನಾನು ತಿನ್ನೋ ತರ ನೋಡ್ತಿದ್ಯಾ? ತುಂಬಾ ಹಸು ಆಗ್ತಿದ್ಯಾ? ನನ್ ಮನೆಗ್ ಬಾ. ನನ್ ಮನೆ ಏನ್ ದೂರ ಇಲ್ಲ, ಇಲ್ಲೇ ಇದೆ. ಇರಕ್ಕೆ ಅಂತ ಮನೆ ಮೇಲ್ಗಡೆ ಕೊಟ್ಟಿದ್ದಾರೆ. ಬಾ, ಹೋಗೋಣ. ರಂಗ, ಮ್ಯಾಗ್ಜಿನ್ ಓದ್ತಾ ಇರು. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಮ್ಯಾಗ್ಜಿನ್ ಓದ್ತಾನೆ ಕನಸು ಕಾಣ್ತಾ ಇದೀಯಾ? ಮನಸ್ಸಲ್ಲಿ ಬಂದ ನಿನ್ನ ಕನಸು ಕಾಣೋದ್ರಲ್ಲಿ ತಪ್ಪೇನು? ಅಂತೂ ನಿನ್ ಕನಸು ಮನಸ್ಸಲ್ಲೂ ನಾನೇ ತುಂಬಿಕೊಂಡಿದ್ದೀನಿ ಅಂತಾಯ್ತು. ಚಿಕ್ಕವರಾಗಿದ್ದಾಗ ನಾವಿಬ್ರು ಒಟ್ಟಿಗೆ ಆಡಿ ಬೆಳೆದ್ವಿ. ಹೊಟ್ಟೆ ಪಾಡಕ್ಕೋಸ್ಕರ ನಾನೇ ಊರ್ಗ್ ಬಂದೆ. ಮತ್ತೆ ನಿನ್ನ ನೋಡ್ತೀನಿ ಅಂದ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ನನ್ ಶಾರದಾ ಆ ಕಳ್ಳ ಸ್ವಾಮೀಜಿಯಿಂದ ಅತ್ಯಾಚಾರಕ್ಕೆ ಬಲಿಯಾಗಿ ಸಾಯುವಾಗ ನನ್ ತೊಡೆ ಮೇಲೆ ಪ್ರಾಣ ಬಿಟ್ಲು.
ಇಲ್ಲಾಕ್ ಮಲಗಿದ್ಯಾ? ಹೋಗ್ ಕೆಲಸ ನೋಡೋದು. ನಮಸ್ಕಾರ. ದೇವ್ರು ನಿನಗೆ ಒಳ್ಳೇದು ಮಾಡಿ. ಸ್ವಾಮಿಗಳೇ, ನಾನು ಕೇಳೋದು ನನಗೋಸ್ಕರ ಅಲ್ಲ, ನನ್ ರಂಗನ್ಗೋಸ್ಕರ. ಅವನ್ಗೆ ಒಳ್ಳೆ ಬುದ್ಧಿ ಬರ್ಲಿ, ನನ್ ಬೇಗ ಲಗ್ನ ಆಗ್ಲಿ ಅಂತ ನನ್ನ ಆಶೀರ್ವಾದ. ಬಾಲಿಕೆ, ಒಂದು ವಾರ ನನ್ನ ಸನ್ನಿಧಿಗೆ ಬಂದು ಹೋಗು, ಎಲ್ಲ ಸರಿ ಹೋಗು. ನನ್ ರಂಗನ್ಗೆ ಒಳ್ಳೆ ಬುದ್ಧಿ ಬಂತು, ನಾನು ಅವನ ಜೊತೆ ಸಂಸಾರ ಮಾಡೋಕಾದ್ರೆ ನನ್ ಯಾವ ವ್ರತ ಬೇಕಾದ್ರೂ ಮಾಡೋಕ್ಸಿದ್ದ ಸ್ವಾಮೀಜಿ. ವ್ರತಾಗೀತ ಏನು ಬೇಡ, ದಿವಸ ನನ್ನ ಸನ್ನಿಧಾನಕ್ಕೆ ಬಂದ್ರೆ ಆಗ್ಲಿ, ನಾಳೆಯಿಂದಾನೇ ಬರ್ತೀನಿ. ಬಾಲಿಕೆ, ಮರೆಯಬೇಡ, ಈ ಸ್ವಾಮೀಜಿ ನಿನಗಾಗಿ ಆಯ್ತಾ? ಹಾಗಾದ್ರೆ ನಾನಿನ್ ಬರ್ತೀನಿ ಸ್ವಾಮಿ. ರಂಗ, ಬರ್ತಾ ಇದ್ದಿ, ಏನಾಯ್ತು? ನಂಗೇನು ಆಗಿಲ್ಲ. ಮತ್ತೆ ಮಾಡ್ತಿರ್ತಾರಲ್ಲ ಆ ಸ್ವಾಮೀಜಿಗಳು, ಅವ್ರು ಹೋಗ್ತಾ ಇದ್ರು, ಅವ್ರ ಕಾಲಿಗೆ ಅಡ್ಬಿದ್ದು ನಂಗೂ ನಿಂಗೂ ಲಗ್ನ ಆಗ್ಲಿ ಅಂತ ಕೇಳ್ಕೊಂಡೆ. ಅವ್ರೇನಾದ್ರು ಗೊತ್ತಾ, ನನ್ ಸನ್ನಿಧಿಗೆ ಒಂದ್ ವಾರ ಬಂದು ಹೋಗು, ಎಲ್ಲ ಒಳ್ಳೇದಾಗತ್ತೆ. ಊರ್ನವರೆಲ್ಲ ನನ್ನ ಹುಚ್ಚ ಅಂತಾರೆ, ನೀನು ನನ್ನ ಹುಚ್ಚ ಅಂತ. ಆಯ್ತಪ್ಪ, ನನ್ ತಪ್ಪಾಯ್ತು, ಇನ್ನೊಂದ್ಸರಿ ಹಂಗನ್ನಕ್ಕಿಲ್ಲ. ರಂಗ, ನೀನ್ ಅಂತಾರ ನೋಡು, ಅವ್ರು ಹುಚ್ಚರು. ರಂಗ, ನೀನ್ ಬಿಟ್ರೆ ಇನ್ಯಾರಿದ್ದಾರೆ ಈ ಪ್ರಪಂಚದಾಗೆ? ನೀನ್ ದೂರ ಹೋಗ್ಬೇಡ. ನೀನ್ ಇಲ್ಲ ಅಂದ್ರೆ ಈ ಜೀವ ಉಳಿಯಕ್ಕಿಲ್ಲ, ಈ ಜೀವ ಉಳಿಯಕ್ಕಿಲ್ಲ. ಶಾರದಿ, ಏನ್ ನೀನ್ ಯಾವಾಗ್ಲೂ ಲಗ್ನ ಲಗ್ನ ಅಂತ ಸಾಯ್ತಿ? ಎಂತ ಬುದ್ಧಿ ಕಡ್ಕೊಂಡು ಸಾಯ್ತಾ ಇದೀನಪ್ಪ. ನೀನು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಹೆಂಗೆಂಗೋ ಆಯ್ತದೆ. ಮತ್ತೆ ನನ್ ಮೈಮಾಗೆಲ್ಲ ಇರ್ಬೇಕಂತಂಗ ಆಯ್ತದೆ. ನೀನೊಂದ್ ಬೆಪ್ಪ. ಆ ದೇವ್ರುನು ಲಗ್ನ ಮಾಡ್ಕೊಂಡೇನೆ ಈ ಪ್ರಪಂಚ ಎಲ್ಲ ಸೃಷ್ಟಿ ಮಾಡಿರೋದು. ಇಲ್ಲ ಅಂದಿದ್ರೆ ನೀವ್ ಹುಡ್ತಿದ್ಯಾ, ನಾ ಹುಡ್ತಿದ್ನ? ಹಾಗಾದ್ರೇನೆ ಪ್ರೀತಿ ಹುಡು. ನಂಗೆ ಭಯ ಆಯ್ತದೆ. ಏನಾಗ್ತಿದೆ? ನಂಗ್ ಭಯ ಆಯ್ತದೆ ಅಂತ ಹೇಳಿದ್ನಲ್ಲ. ಏ ಚಾತಿ, ಎಲ್ಲಿ ಕೇಳ್ಕೊಂಡು ಹೋಗ್ತಾ ಇದೀಯಾ? ಬಿಡು ನನ್ನ. ಚಾತಿ, ಬಿಡು ನನ್ನ. ದೇವ್ರೆ, ನಿನ್ ಕಣ್ ಕಾಣಿಸೋದಿಲ್ವಾ? ಇದೆಲ್ಲ ಚೆನ್ನಾಗ್ ಕಾಣಿಸ್ತದ ನಿಂಗೆ? ನನ್ ರಂಗನ್ಗೆ ಈ ಊರಲ್ಲಿರೋರೆಲ್ಲರೂ ಹುಚ್ಚ ಹುಚ್ಚ ಅಂತಾರಲ್ಲ, ನಿನ್ ಕಾಣಿಸಕ್ಕಿಲ್ವಾ? ನಿನ್ ದೇವ್ರೆ ಅಲ್ವಾ? ಇಷ್ಟೇನಾ ನೀ ನಿಯಮ? ಪ್ರಪಂಚಕ್ಕೆ ಸ್ಪರ್ಶ ಇಲ್ಲ.
ಕಾಲ ನನ್ ರಂಗ ಹುಚ್ಚ ಅಲ್ಲ. ದೇವ್ರೆ, ನನ್ ರಂಗನ್ ಒಳ್ಳೆ ಬುದ್ಧಿ ಕೊಡು, ಶಕ್ತಿ ಕೊಡು, ಶಕ್ತಿ ಕೊಡು. ಶಾಂತಿ, ನೀನ್ ಹಂಗೆಲ್ಲ ಹತ್ರ ನನ್ಗೂ ಅಳು ಬರ್ತೈತೆ ನೋಡು. ಈ ಪ್ರಪಂಚ ಎಲ್ಲ ಹುಚ್ಚ ಅಂತೈತೆ. ನೀನ್ ಈ ಪ್ರಪಂಚನೆಲ್ಲ ಹುಚ್ಚನಾಗ್ ಮಾಡ್ಬೇಕು. ಈ ಪ್ರಪಂಚ ನಿನ್ನ ಬಗ್ಗಿಸ್ತೈತೆ, ನೀನ್ ಈ ಪ್ರಪಂಚನ ಬಗ್ಗಿಸ್ಬೇಕು. ಇದೇ ನನ್ನ ಆಸೆ. ಈ ನನ್ ಮಾತನ್ನ ಕೊನೆ ತನಕ ನೆನಪಲ್ಲಿ ಇಟ್ಕೋ. ನಾನೊಂದು ಎಂತನ ಹತ್ರ ಮಾತಾಡ್ತಿದ್ದೀನಿ ನೋಡು. ಅವ್ರ ಕಲ್ ಮೇಲೆ ಮಳೆ ಸುರಿದಂಗೆ, ಒಂದ್ ಬಂಡೆ ಕಲ್ ಮುಂದೆ ಮಂತ್ರ ಹೇಳ್ದಂಗಾಯ್ತು. ರಂಗ, ನಿಂಗ ಹೋಗ. ಶಾಂತಿ, ಶಾಂತಿ, ನನಗೆ ನನ್ನ ನಮಸ್ಕಾರ. ನಾನು ನಿನ್ನ ತಾಯಿ ಅಂತ ಕರೀಲೋ, ದೇವಿ ಅಂತ ಕರೀಲೋ ಒಂದು ತಿಳಿತಿಲ್ಲ ಶಾಂತಿ. ರಂಗ, ನೀನೇನ ಮಾತಾಡ್ತಿರೋದು? ಹೌದು ಶಾಂತಿ, ನಾನೇ ನಿನ್ ರಂಗ. ನನ್ನ ಬಾಳಿನ ದಾರಿ ದೀಪವಾಗಿ ಬಂದ ಅದ್ಭುತ ದೇವಿ ನೀನು. ನನ್ ಜನ್ಮ ಸಾರ್ಥಕ ಆಯ್ತು. ಆ ಸ್ವಾಮೀಜಿ ಹೇಳಿದ್ ನಿಜ ಆಯ್ತು. ನಮಸ್ಕಾರ. ನಿನಗೋಸ್ಕರ ಕಾಯ್ತಾ ಇದ್ದೆ. ಸರಿ, ಬಾ ಒಳಗೆ ಹೋಗೋಣ. ಸ್ವಾಮೀಜಿ, ಏನ್ ಮಾಡ್ತಿದ್ದೀರಾ ನೀವು? ಸ್ವಾಮೀಜಿ, ನಿನ್ ಮನೆ ಹಾಳಾಗೋಗ. ಶಾಂತಿ, ಏನಾಯ್ತು ಶಾಂತಿ? ಶಾಂತಿ, ಏನಾಯ್ತು ಹೇಳು ಶಾಂತಿ, ಏನಾಯ್ತು ಹೀಗೆ ಹೇಳು ಶಾಂತಿ. ಸ್ವಾಮೀಜಿ ಶಿರ ಹಾಳು ಮಾಡ್ಬಿಟ್ಟ. ಅವನ್ನ ಮುಗಿಸ್ಬಿಟ್ಟೆ. ರಂಗ, ರಂಗ, ನನ್ ಸೇಡು ಈ ಜಗತ್ಗೆ ತಿಳಿಬೇಕು. ಶಾರದೆ, ಶಾರದೆ. ಅವಾಗಿಂದ ಈ ಸಮಾಜದ ಮೇಲೆ ನಂಗೆ ತುಂಬಾ ಬೇಸರ ಆಯ್ತು. ಅಂತ ನೈವಂಚಕರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತಾನೆ ನಾನು ಈ ಪಟ್ಟಣಕ್ಕೆ ಬಂದಿತ್ತು. ರಂಗ, ನಿನ್ ಬೆನ್ನೆಲುಬಾಗಿ ನಾನಿದ್ದೀನಿ. ಎಷ್ಟೇ ಕಷ್ಟ ಬಂದ್ರು ಹೆದರ್ಕೊಳ್ಬೇಡ. ನಿನಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಿನ್ ಶಾರದಿಕ ಸ್ಥಾನನ ನಾನ್ ತುಂಬ್ತೀನಿ. ಆಶಾ, ನೀನ್ ಹೇಳ್ತಾರೋ ಸತ್ಯನಾ? ನಾನು ಅಷ್ಟೇ. ನನ್ನ ಕಡೆ ಉಸಿರಿರೋವರೆಗೂ ನಿನ್ನ ಜೊತೆನೆ ಇದ್ದು ಕಷ್ಟ ಸುಖ ಹಂಚ್ಕೊಂಡು ಬಾಳ್ಬೇಕು ಅಂತಿದ್ದೀನಿ. ನಿನ್ಗೊಪ್ಗೆನಾ? ನನ್ಗೆ ಒಪ್ಪಿಗೆ ಇದ್ದಿದ್ದಕ್ಕೆ ನಿನ್ನಲ್ಲಿ ಬಾ ಅಂದಿತ್ತು. ನಾನು ಯಾವತ್ತಿದ್ರು ನಿನ್ನವಳೆ. ನೀನ್ ನನ್ನವಳಾದೆ ಅಂದ್ಮೇಲೆ ನಾನ್ಯಾಕೆ ಹೆದರ್ಕೋಬೇಕು? ನಾಳೆಯಿಂದಾನೆ ಈ ಸಮಾಜಕ್ಕೆ ನಾನು ಯಾರು ಅಂತ ತೋರಿಸ್ತೇನೆ. ನಾಳಿನ ತನ್ನ ಸಮಾಜ ಮೇಲೆ ಸೇಡು ಇವಾಗಲ್ವಲ್ಲ. ನಿನ್ ಮನಸ್ಸಲ್ಲಿರೋದು ಈಗ ಅರ್ಥ ಆಯ್ತು.
ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ, ಖಂಡಿತ ಬರ್ಬೇಕು. ನಾನು ಕೆಲಸ ಮಾಡಿದ ತಕ್ಷಣ ಖಂಡಿತ ಬಂದೇ ಬರ್ತೀನಿ. ಹಾ. ನನಗ್ ತಾನೇ ನಿನ್ಬಿಟ್ಟು ಬೇರೆ ಯಾರಿದ್ದಾರೆ? ಹೇ. ಓಂ ನಮಃ ಶಿವಾಯ. ಸ್ವಾಮಿಗಳೇ, ನಾನೊಬ್ಬ ಶಿವಭಕ್ತನು. ಶಿವನ ದರ್ಶನ ಮಾಡುತ್ತಾ ಪಾದಯಾತ್ರೆ ಬಂದಿದ್ದೇನೆ. ನಿಮ್ಮ ಆಶೀರ್ವಾದ ನನಗೆ ಬೇಕು. ಒಬ್ಬ ಶಿವಭಕ್ತನು ಇನ್ನೊಬ್ಬ ಶಿವಭಕ್ತನಿಗೆ ನಮಸ್ಕರಿಸುವುದು ಸರಿ. ಶಿವನಲ್ಲಿ ಯಾವ ಭೇದ ಭಾವವೂ ಇಲ್ಲ. ಎಲ್ಲರೂ ಅವನ ಅಧೀನರೇ. ನನ್ನಿಂದ ಏನಾಗಬೇಕಾಗಿ? ಸ್ವಾಮಿ, ನೀವು ಶಿವನ ಹತ್ತಿರವಿದ್ದು ಅವನ ಸೇವೆ ಮಾಡುತ್ತೀರಾ. ನಾನು ಕೇವಲ ದರ್ಶನ ಮಾತ್ರ ಮಾಡುತ್ತೇನೆ. ನಿಮಗೂ ನನಗೂ ಬಹಳ ಅಂತರವಿದೆ. ನಾನು ಇಲ್ಲಿಗೆ ಎಂದಾದರೂ ಬಂದರೆ ಉಳಿದುಕೊಳ್ಳಲು ಸ್ವಲ್ಪ ಅವಕಾಶ ಮಾಡಿಕೊಡಬೇಕಾಗಿ ಪ್ರಾರ್ಥನೆ. ಜಗತ್ತೇ ಅವನ ಮನೆಯಂತಿರುವಾಗ ಇಲ್ಲಿ ಉಳಿದುಕೊಳ್ಳಲು ನನ್ನ ಪ್ರೇರಣೆ ಎಂದು ಬಂದರೂ ನೀವಿಲ್ಲಿ ಉಳಿದುಕೊಳ್ಳಬಹುದು. ಬನ್ನಿ. ಧನ್ಯವಾದಗಳು ಸ್ವಾಮಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಸ್ವಾಮಿ, ನನ್ಗಿಬ್ರು ಹೆಣ್ಮಕ್ಳು. ಈ ಸಾರಿ ನನ್ನ ಗಂಡ್ಮಗು ಹುಟ್ಟೇ ಇದ್ರೆ ನನ್ ಗಂಡ ನನ್ನ ಬಿಟ್ಟು ಬೇರೆ ಮದುವೆ ಮಾಡ್ಕೊತಾರಂತೆ. ತಾಯಿ, ಆ ಶಿವನಲ್ಲಿ ನಂಬಿಕೆ ನೀಡು. ನಿನ್ನ ಮನದ ಬಯಕೆ ಈಡೇರುವುದು. ಈ ಸಾರಿ ನಿನಗೆ ಗಂಡು ಮದುವೆ ಆಗುತ್ತದೆ. ಧೈರ್ಯವಾಗಿ ಹೋಗಿ ಬಾ. ನಮಸ್ಕಾರ ಸ್ವಾಮಿ. ಏನ್ ಸ್ವಾಮಿ, ಏನಾಯ್ತು ಹೇಳಿ? ಗುರುಸ್ವಾಮಿ, ನನಗೆ ಈ ಭೂಮಿ ಮೇಲಿರೋ ಋಣ ತೀರೋಯ್ತು ಅಂತ ಕಾಣುತ್ತೆ. ಛೇ, ಛೇ. ಹಾಗೆಲ್ಲ ಹೇಳಬಾರ್ದಲ್ವಾ? ಶಿವ ನಿನಗೆ ಒಳ್ಳೇದು ಮಾಡ್ತಾನೆ. ನೀನ್ ಏನಾಗ್ಬೇಕು? ಇಲ್ಲ ಗುರುಸ್ವಾಮಿ, ನಿಮ್ಮಲ್ಲಿ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿದೆ. ನೀವು ಶಿವನಲ್ಲಿಟ್ಟಿರೋ ಭಕ್ತಿ, ನೀವು ಶಿವನಿಗೋಸ್ಕರ ಮಾಡ್ತಿರೋ ಸೇವೆ ನೋಡಿ, ನೀವು ಶಿವನಿಗೋಸ್ಕರ ಮಾಡ್ತಿರೋ ಸೇವೆ ನೋಡಿ ನಾನು ಮೆಚ್ಕೊಂಡಿದ್ದೀನಿ. ನಿಮಗೆ ಒಂದು ದೊಡ್ಡ ಜವಾಬ್ದಾರಿ ವಹಿಸುವಂತ ಇದ್ದೀನಿ. ಎಲ್ಲ ವಿವರವಾಗಿ ಹೇಳ್ತೀನಿ, ಕೇಳಿ. ನೀವು ಏನ್ ಹೇಳ್ತಾ ಇದ್ದೀರೋ ನನಗೊಂದು ಅರ್ಥವಲ್ಲ. ಈ ಶಿವ ದೇವಾಲಯ ಕಾಪಾಡೋ ಹೊಣೆ ನಿಮ್ದು. ಈ ಶಿವ ದೇವಾಲಯಕ್ಕೆ ನಮ್ ತಂದೆಯವ್ರು ಬರ್ಕೊಟ್ಟ ಜಾಗ ಇದು. ಇದು ಶಿವನ ಆಸ್ತಿ. ಇದನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು. ಕಾಪಾಡ್ಕೊಂಡು ಎಂಎಲ್ಎ ಜಯಣ್ಣನವರಿಗೆ, ಎಂಎಲ್ಎ ಜಯಣ್ಣನವರಿಗೆ, ನಮ್ಮ ನಾಯಕರಿಗೆ ನಮಸ್ಕಾರ. ಅವರಿಗೆ ಎಂಎಲ್ಎ ಜಯಣ್ಣನವರಿಗೆ, ಎಂಎಲ್ಎ ಜಯಣ್ಣನವರಿಗೆ, ಎಂಎಲ್ಎ ಜಯಣ್ಣನವರಿಗೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸಾಹೇಬ್ರಿಗೆ. ನಮಸ್ಕಾರ. ಏನ್ರಪ್ಪ ಸಮಾಚಾರ? ಎಲ್ರು ಒಟ್ಟಿಗೆ ಬಿಟ್ಟಿದ್ದೀರಾ? ಸಾಹೇಬ್ರೆ, ಇವರೆಲ್ಲ ನಿಮ್ ಎಲೆಕ್ಷನ್ ಟೈಮ್ಗೆ ದುಡ್ದಿದ್ದಾರೆ. ನೀವು ಮನಸ್ಸು ಮಾಡಿದ್ರೆ ಇವ್ರಿಗೆಲ್ಲ ಗುಡಿಸಲು ಕಟ್ಟಿಸ್ಕೊಡೋದಕ್ಕೆ ಜಾಗ ಕೊಡಿಸ್. ನೀನ್ ಹೇಳೋದೇನೋ ಸರಿ, ಆದ್ರೆ ನೀವು ಗುಡಿಸಲು ಕಟ್ಟುವಷ್ಟು ದೊಡ್ಡ ಜಾಗ ಎಲ್ಲಿದೆ? ಇದ್ರೆ ಹೇಳಿ, ಏರ್ಪಾಡು ಮಾಡ್ತೀನಿ. ಸಾಹೇಬ್ರೆ, ನಮ್ಮ ಏರಿಯಾದಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಖಾಲಿ ಜಾಗ ಇದೆ. ಅದನ್ನೊಬ್ಬ ಪೂಜಾರಪ್ಪ ಇಟ್ಕೊಂಡವನೆ. ನಾವು ಅಪ್ನೆ ಕೊಡ್ಸಿದ್ರೆ ಇವರೆಲ್ಲ ಅಲ್ಲಿ ಒಂದು ಗುಡ್ಸಲ್ ಕಟ್ಸ್ಕೊಳ್ತಾರೆ. ಹಾಗೆ ಮಾಡಿ, ನೀವೇನು ಯೋಚನೆ ಮಾಡ್ಬೇಡಿ, ನಾನು ಇದೀನಲ್ಲ, ಎಲ್ಲ ನೋಡ್ಕೊಳ್ತೀನಿ. ನೀವು ಅಷ್ಟು ಮಾಡಿದ್ರೆ ನಮ್ ಪುಣ್ಯ. ಇವತ್ತೇ ಗುಡ್ಸಲ್ ಕಟ್ಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಬಿಡ್ತೀನಿ. ಆಯ್ತಪ್ಪ. ನಮ್ ಏರಿಯಾ ಜನ ನನ್ನನ್ನ ಕಷ್ಟಪಟ್ಟು ಅಲ್ಲಿ ಕಳಿಸೋರೆ. ನಾನು ನಿಮ್ ಸೇವೆ ಮಾಡೋದೇ ಮುಖ್ಯವಾಗಿ ಇಟ್ಕೊಂಡಿದ್ದೀನಿ. ನಾನಿದ್ದೀನಿ, ಧೈರ್ಯವಾಗಿ ಹೋಗಿ ಕೆಲಸ ಮಾಡಿ. ಸಾಹೇಬ್ರೆ, ನಿಮ್ ಉಪಕಾರನ ನಾವು ಜನ್ಮ ಇರೋ ತನಕ ಬರೆಯೋದಿಲ್ಲ. ನಾವೇನು ಬರ್ತೀವಿ ಸಾಹೇಬ್ರೆ. ಆಯ್ತು, ನಮಸ್ಕಾರ.
MLA ಜಯಣ್ಣನವರಿಗೆ, MLA ಜಯಣ್ಣನವರಿಗೆ, MLA ಜಯಣ್ಣನವರಿಗೆ, MLA ಜಯಣ್ಣನವರಿಗೆ, MLA ಜಯಣ್ಣನವರಿಗೆ. ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಅಲ್ಲಿ ಎಲ್ಲ 15-20 ಅಡಿ ಮಾರ್ಕ್ ಮಾಡ್ಕೊಳ್ಳಿ. ನೀನೆಲ್ಲ ಅಲ್ಲೇನ್ ಮಾಡ್ತಾ ಇದೀಯ? ಮಾರ್ಕ್ ಮಾಡ್ಕೊಳ್ಳಿ, ಬೇಗ ಕೆಲಸ ಮಾಡಿ. ನೀನೇನು ಅಂದಿರ್ತಿದ್ಯಾ? ಬಾರಯ್ಯ ಬಾ, ಈ ಜಾಗ ನಿಮ್ದೆ, ಏನು ಯೋಚನೆ ಮಾಡ್ಬೇಡಿ. ಕೌನ್ಸಿಲರ್ ಸಾಹೇಬ್ರೆ, ನೀವ್ ಹೇಳಿದ ದುಡ್ಡನ್ನ ಎಲ್ಲರ ಹತ್ರ ವಸೂಲಿ ಮಾಡಿ ತಂದಿದ್ದೀನಿ. ಕೊಯ್ಲು ಇಲ್ಲಿ ಬಾಯಿಲಿ. ಪ್ರತಿ ತಿಂಗಳು ಒಂದೊಂದು ಗುಡಿಸಲ್ಗೆ ಎಷ್ಟು ಅಂತ ಮಾಮೂಲಿ ಬರುತ್ತೆ. ಏನಿದು? ಏನ್ ಮಾಡ್ತಾ ಇದೆ? ದೇವಸ್ಥಾನ ಜಾಗ, ಇಲ್ಲಿ ನೀವು ಗುಡಿಸಲು ಕಟ್ಟಬಾರ್ದು. ಪೂಜಾರಪ್ಪ, ನೀನೀಗ ಸುಮ್ನೆ ಹೋಗು. ಇದು ಸರ್ಕಾರ ಜಾಗ. MLA ಸಾಹೇಬ್ರು ನಮ್ಗೆ ಹೇಳಿದ್ದಾರೆ, ಅದಕ್ಕೆ ನಾವಿಲ್ಲಿ ಗುಡಿಸಲ್ಗಳು ಕಟ್ಕೊಳ್ತಾ ಇದ್ದೀವಿ. ತಿಳಿತಾ? ಈ ದೇವಸ್ಥಾನದ ಪತ್ರಗಳು ನನ್ನಲ್ಲಿವೆ. ಸರ್ಕಾರದ ಭೂಮಿಯಿಂದ ನೀವು ಗುಡಿಸಲು ಕಟ್ತಾ ಇದ್ದೀರಲ್ಲಪ್ಪ. ಈ ದೇವಸ್ಥಾನ ಜಾಗ ನಾನು ಬಿಡೋದಿಲ್ಲ. ಹೋಗ್ತಾ ಇರು. ಶುರು ಮಾಡ. ಶಿವನೇ, ಶಿವನೇ, ಶಿವ, ನನ್ನ ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆ ದೇವ? ಶಿವ, ಶಿವನೇ, ಇದು ಯಾರ ಆಸ್ತಿ? ಶಿವನೇ, ಇದು ಯಾರ ಆಸ್ತಿ? ಹೇಳಪ್ಪ, ಹೇಳು. ಈ ಭುವಿಯೆಲ್ಲ ಆಬಾನೆಲ್ಲ ಪರಶಿವನ ಆಸ್ತಿ. ಸುತ್ತಮುತ್ತೆಲ್ಲ ಲೋಕದಲ್ಲೆಲ್ಲ ಸ್ವಾರ್ಥಿಗಳೇ ಜಾಸ್ತಿ, ಸ್ವಾರ್ಥಿಗಳೇ ಜಾಸ್ತಿ. ದೃಷ್ಟಿಯ ಬಲ್ಲ ಶಿವನೇ ಹೇಳು, ಈ ಜಗ ಯಾರಾಸ್ತಿ? ಈ ಜಗ ಯಾರಾಸ್ತಿ? ಈ ಜಗ ಯಾರಾಯಿ? ಈ ಭುವಿಯೆಲ್ಲ ಆಬಾನೆಲ್ಲ ಪರಶಿವನ ಆಸ್ತಿ. ಸುತ್ತಮುತ್ತೆಲ್ಲ ಲೋಕದಲ್ಲೆಲ್ಲ ಸ್ವಾರ್ಥಿಗಳೇ ಜಾಸ್ತಿ, ಸ್ವಾರ್ಥಿಗಳೇ ಜಾಸ್ತಿ. ಸಾವಿರ ವೇಷವ ತೊಟ್ಟ ಮಂದಿಯ ಮತಿ ಭ್ರಾಂತಿ. ದೇಶವ ಉಳಿಸಲು ಕಾರ್ಯ ತೊಟ್ಟ ಜನಕ್ಕಿದೆಯೇ ಶಾಂತಿ, ಇನ್ನು ಉಳಿದಿದೆಯೇ ಶಾಂತಿ. ದೃಷ್ಟಿಯ ಬಲ್ಲ ಶಿವನೇ ಹೇಳು, ಈ ಜಗ ಯಾರಾಸ್ತಿ? ಈ ಜಗ ಯಾರಾಸ್ತಿ? ಈ ಜಗ ಯಾರಾಸ್ತಿ? ಈ ಭುವಿಯೆಲ್ಲ ಆಬಾನೆಲ್ಲ ಪರಶಿವನ ಆಸ್ತಿ. ಸುತ್ತಮುತ್ತೆಲ್ಲ ಲೋಕದಲ್ಲೆಲ್ಲ ಸ್ವಾರ್ಥಿಗಳೇ ಜಾಸ್ತಿ, ಸ್ವಾರ್ಥಿಗಳೇ ಜಾಸ್ತಿ. ಖಾಕಿಯ ತೊಟ್ಟ ವ್ಯಕ್ತಿಗಳ ರೀತಿ, ಧರ್ಮದ ಹೆಸರಲ್ಲಿ ಕಾವಿಯ ಹುಟ್ಟ ಸ್ವಾಮಿಗಳ ನೀತಿ, ಇನ್ನು ನೆಲೆಸಿದೆಯೇ ನೀತಿ.
ಭುವಿಯಲ್ಲ ಬಾನೆಲ್ಲ ಪರಶಿವನ ಆಸ್ತಿ. ಸುತ್ತಮುತ್ತೆಲ್ಲ ಲೋಕದಲ್ಲೆಲ್ಲ ಸ್ವಾರ್ಥಿಗಳೇ ಜಾಸ್ತಿ, ಸ್ವಾರ್ಥಿಗಳೇ ಜಾಸ್ತಿ. ದೃಷ್ಟಿಯ ಬಲ್ಲ ಶಿವನೇ ಹೇಳು, ಈ ಜಗ ಯಾರಾಸ್ತಿ, ಈ ಜಗ ಯಾರಾಸ್ತಿ, ಈ ಜಗ ಯಾರಾಸ್ತಿ. ಶಿವನೇ ಹೇಳಪ್ಪ, ಈ ಜಗ ಯಾರಾಸ್ತಿ ಹೇಳು. ಏನ್ ಸಮಯ? ಈ ದೇವಸ್ಥಾನದ ಜಾಗ ಎಲ್ಲ ಯಾರ್ದು? ಈ ದೇವಸ್ಥಾನ ಜಾಗ ಪೂಜಾರಿದು. ಅವ್ರಿಗೆ ಯಾರು ಇಲ್ಲ, ಅನಾಥರು. ಹೋಗು. ಇದರಲ್ಲಿ ಅರ್ಧದ ಜಾಗ ಕೊಟ್ಬಿಡ್ತೇನೆ. ಜಾಗ ಏನೋ ಹಿಡಿತು, ಅಡ್ವಾನ್ಸ್ ಎಸ್ಕೊಟ್ಟು ಹಾಕಿ, ಆಮೇಲೆ ಕೊಟ್ಟು ತಗೊಂಬಿಡಿ. ಈಗ ಮೊದಲು ಅಡ್ವಾನ್ಸ್ ಕೊಟ್ಟು ಎಲ್ಲ ಆಯ್ತು. ಈಗ ಮೊದಲು ಅಡ್ವಾನ್ಸ್ ತಗೊಳ್ಳಿ. ನಾನು ಹೇಳಿದ್ನಲ್ಲ, ಇದು ಆಮೇಲೆ ಕೊಡ್ತೀನಿ. ಆಯ್ತು, ಸರಿ. ನಾನು ಈ ದುಡ್ಡು ಕೊಟ್ಟಿದ್ದಕ್ಕೆ ಅಗ್ರಿಮೆಂಟ್ ಬರ್ತೀನಿ. ಆಯ್ತು ಆಯ್ತಲ್ಲ, ಆಯ್ತು. ಸ್ವಾಮಿ, ಏನಾಯ್ತು ಸ್ವಾಮಿ? ಶಿವಪ್ಪ, ಏನಪ್ಪ ಇದು ಅನ್ಯಾಯ? ಸ್ವಾಮಿ, ನೀವೇನು ಯೋಚನೆ ಮಾಡಬೇಡಿ, ಸುಧಾರಿಸ್ಕೊಳ್ಳಿ. ನಾನು ಆಮೇಲೆ ಬರ್ತೀನಿ. ನನಗೊಂದು ಅರ್ಥ ಇಲ್ಲ. ಸಾಹೇಬ್ರೆ, ಸಾಹೇಬ್ರೆ, ಏನಾಯ್ತು? ಏನಾಯ್ತು? ಸಾಹೇಬ್ರೆ, ಯಾರಾದ್ರೂ ಇದೆ ಬಂದು? ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಶಿವನ ಆಸ್ತಿಗೆ ಆಸ್ತಿ ಪಡುವವರು 7 ಜನ್ಮಕ್ಕೂ ಉದ್ಧಾರವಾಗದು. ಶಿವ, ಎಲ್ಲವೂ ನಿನ್ನ ಇಚ್ಛೆಯಪ್ಪ. ನಿನ್ನ ಇಚ್ಛೆಯನ್ನು ಮೀರಿ ಒಂದು ಕ್ಷಣವೂ ಕೂಡ ಅಲ್ಲಾಡುವುದಿಲ್ಲ. ಎಲ್ಲ ನಿನ್ನ ಇಚ್ಛೆ. ಏನಪ್ಪ ಈ ಹೆಂಗಸನ ಕಟ್ಟಿಸ್ಕೊಂಡ್ ಬರ್ತಾ ಇದ್ದೀರಾ? ನೋಡಿ ಸ್ವಾಮಿ, ಅಂಗಡಿಯಿಂದ ಬ್ರೆಡ್ ತಗೊಂಡು ಅದು ಸತ್ಯನಾ? ನಿಜ ಹೇಳು. ನಾನ್ ಕಳ್ಳಿ ಅಲ್ಲ. 3 ದಿವಸದಿಂದ ನನ್ ಮಕ್ಳು ಉಪವಾಸ ಇದ್ದಾವೆ ಸ್ವಾಮಿ. ಅದಕ್ಕೋಸ್ಕರ ನಾನು ನನ್ನ ಮಕ್ಳಿಗೋಸ್ಕರ ಕಳ್ತನ ಮಾಡಿದೆ. ಮನುಷ್ಯರಿಗೆ ಎಷ್ಟೇ ಕಷ್ಟ ಇದ್ರೂ ಕಳ್ತನ ಮಾಡೋದು ತಪ್ಪಮ್ಮ. ಯಾವಾಗ್ಲೂ ದುಡ್ಡು ತಿನ್ನೋದೇ ಒಳ್ಳೇದು. ಸ್ವಾಮಿ, ನಾನು ಏನು ಕಳ್ತನ ಮಾಡಿಲ್ಲ. 3 ದಿವಸದಿಂದ ಹಸುವೆಯಿಂದ ಮಕ್ಳು ನಳ್ತಾ ಇದ್ದಾವೆ. ಅವಕ್ಕೋಸ್ಕರ ಈ ಬ್ರೆಡ್ ಎತ್ಕೊಂಡ್ ಬಂದೀನಷ್ಟೇ. ಹೋದ್ರೆ ಹೋಗ್ಲಿ ಬಿಡ್ರಪ್ಪ. ಆ ಬ್ರೆಡ್ಡಿನ ಬೆಲೆ ಎಷ್ಟು ಹೇಳಿ, ಅದನ್ನ ನಾನ್ ಕೊಡ್ತೀನಿ. 10 ರೂಪಾಯಿ ಸ್ವಾಮಿ. ಬಂದೋಣ, ಹೋಗು. ಸ್ವಾಮಿ, ಇವತ್ತು ನೀವು ನನ್ನ ಕಾಪಾಡಿದ್ದೀರಾ. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆಯ್ತು, ನೀನು ಹೋಗಮ್ಮ. ಯಾವಾಗ ಯಾವಾಗ ಏನೇನ್ ಆಗ್ಬೇಕು ಅಂತ ಬರ್ದಿರುತ್ತೋ ಅದೇ ಆಗೋದು. ಎಲ್ಲ ಶಿವನ ಮಹಿಮೆ. ಶಿವ ನಿನಗೆ ಒಳ್ಳೇದು ಮಾಡಿ. ಆಯ್ತು, ನಾನು ಪರೀಕ್ಷೆಗೆ ಹೋಗ್ತಾ ಇದ್ದೇನೆ. ಆಶೀರ್ವಾದ ಮಾಡಿ. ಹೋಗಿ ಬಾರಮ್ಮ. ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆ. ಈ ಶಿವ ನಂಬಿದವನ್ನ ಕೈ ಬಿಡೋದಿಲ್ಲ. ಹೋಗಿ.
ಎಲ್ಲಿಗೆ ಬಿಟ್ಟಿದ್ಯಮ್ಮ? ನಾನು ಪರೀಕ್ಷೆಗೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಸುರನಾಥರೀಶ್ವರಂ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಸ್ವಾಮಿಗಳೇ, ಏನಿದು ಬಹಳ ಅಪರೂಪವಾಗಿ ಬಂದಿದ್ದೀರಲ್ಲ? ಮಠದಲ್ಲಿ ಸ್ವಲ್ಪ ಕೆಲಸ ಇತ್ತು, ಬರೋದಕ್ಕಾಗ್ಲಿಲ್ಲ. ತಾವು ಹೇಗಿದ್ದೀರಾ? ಆ ಶಿವನೇ ಇರಬೇಕಾದ್ರೆ ನನ್ನ ಆರೋಗ್ಯದ ಬಗ್ಗೆ ಚಿಂತೆಯೇ ಇಲ್ಲ ಸ್ವಾಮಿ. ಸಂತೋಷ, ನಾನೇನ್ ಬರ್ತೇನೆ. ಆಯ್ತು ಸ್ವಾಮಿ. ಸ್ವಾಮಿ, ಡಾಕ್ಟರ್ ಸೀಟ್ಗೆ ಅಪ್ಲಿಕೇಶನ್ ಹಾಕಿದ್ದೆ. ದೇವ್ರೆ, ಆ ಸೀಟ್ ನನಗೆ ಸಿಗೋ ಹಾಗೆ ಮಾಡಪ್ಪ. ಶಿವನಿಚ್ಛೆ ಏನಿದೆಯೋ ಯಾರು ಬಂದ್ರು, ಈ ಶಿವ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ಆಯ್ತು. ಈ ಜಾಗ ಎಲ್ಲ ನಂದೆ. 20 ಲಕ್ಷ ರೂಪಾಯಿ. 20 ಲಕ್ಷ ರೂಪಾಯಿನಾ? ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ತನಕ ಇದೆ. ಈ ಕಡೆ ಒಂದ್ ಸ್ವಲ್ಪ ಬರುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಲ್ಲ? ಏನಿಲ್ಲ, ಒಪ್ಪಿಗೆ ಆಗಿಲ್ವೇ? ಆಯ್ತು. 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಡಿ. 5 ಲಕ್ಷ ಕೊಡ್ತೀನಿ ಸ್ವಾಮಿ. ಅದೆಲ್ಲ ಆಗೋದಿಲ್ಲ ಸ್ವಾಮಿ. ನೋಡಿ, ಏನು? ಆಯ್ತು ಬನ್ನಿ. ಇವತ್ತು ರುಚಿ ನೋಡ್ಬಿಡ ಬಂದ್ರು. ಹೌದು, ನಾನು ಹುಚ್ಚಿಡ್ದಿದೆ. ನಾನು ಸಾಯ್ಬೇಕು, ಬಿಡಿ ಬಿಡಿ ನನ್ನ, ಬಿಡಿ ನನ್ನನ್ನ. ನೀನು ಸಾಯೋದಕ್ಕೆ ಕಾರಣ ಆದ್ರೂ ಏನು? ನಾನೊಬ್ಳ ಅನಾಥೆ. ಒಬ್ಬ ಮೇಷ್ಟ್ರು ನನ್ನನ್ನ ಸಾಕಿ ಹೋದ್ರು. ಅವರು ಈ ಭೂಮಿ ಮೇಲೆ ನನ್ನ ಒಂಟಿಯಾಗಿ ಬಿಟ್ಟು ದೇವ್ರ ಹತ್ರ ಸೇರ್ಕೊಂಡ್ರು. ಅದಕ್ಕೆ ನಾನು ಹತ್ರ ಹೋಗ್ತಾ ಇದ್ದೆ. ಹುಟ್ಟು ಸಾವು ನಮ್ ಕೈಲಿದ್ದಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದಿತ್ತು. ಆದ್ರೆ ಅದು ನಮ್ಮ ಆಸ್ತಿ ಅಲ್ಲ, ಆ ಶಿವನ ಆಸ್ತಿ. ಹಾಗಾದ್ರೆ ನಾನು ಯಾರು ನಂಬಿ ಬದುಕಿ? ನೀನೇನು ಯೋಚನೆ ಮಾಡ್ಬೇಡ, ನನ್ ಜೊತೆ ಬಾ. ಆದ್ರೆ
ನೀವೊಬ್ರು ಸ್ವಾಮೀಜಿ. ಸ್ವಾಮೀಜಿ ಆದ್ರೇನಂತೆ, ನೀನ್ ನಮ್ಮನೆಗೆ ಬರಬಹುದು. ನನಗೆ ಆಶೀರ್ವಾದ ಮಾಡಿ. ದೇವರು ನಿನಗೆ ಒಳ್ಳೇದ್ ಮಾಡ್ಲಿ. ಬಾ ನಮ್ಮನೆಗೆ. ಸ್ವಾಮಿ, ನನ್ ಮಗಳು ಆ ಶಿವನ ದಯೆಯಿಂದ ಪರೀಕ್ಷೆಯಲ್ಲಿ ಪಾಸ್ ಆಗಿ ಲಾಯರ್ ಆಗಿದ್ದಾಳೆ. ಹೌದು ಸ್ವಾಮಿ, ನನ್ಗೆ ಡಾಕ್ಟರ್ ಆಗ್ಬೇಕು ಅಂತ ಬಹಳ ಆಸೆ ಇತ್ತು. ಆದ್ರೆ ಲಾಯರ್ ಆದೆ. ಇರಲಿ ಮಗು, ಆ ನಮ್ಮಪ್ಪ ಶಿವ ನಿನ್ನಿಂದ ಏನು ಮಾಡಿಸಬೇಕೆಂದು ಬಯಸಿದ್ದಾನೋ ಯಾರಿಗೆ ಗೊತ್ತು. ಅವನ ಇಚ್ಛೆಯಂತೆ ನಡೆಯುವ. ಅದೇ ಇವಳಿಗೆ ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಸ್ವಾಮಿ. ಮಗು, ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಾದ್ರೂ ಅವನ ಇಚ್ಛೆ ಇಲ್ಲದೆ ಆಡುವುದಿಲ್ಲ. ಅವನು ಏನು ಕೊಡುತ್ತಾನೋ ಅದನ್ನು ಮನಸ್ಸಾರೆ ಸ್ವೀಕರಿಸು. ಆಯ್ತು ಸ್ವಾಮಿ, ಆ ಶಿವನ ಇಚ್ಛೆಯಿಂದ ಆಗ್ಲಿ. ನನ್ಗೆ ಆಶೀರ್ವಾದ. ಈ ನಮ್ಮಪ್ಪ ನಿನ್ನನ್ನು ಕಾಪಾಡಲಿ. ಹೋಗಿ ಬಾರಮ್ಮ. ಓಂ ನಮಃ ಶಿವಾಯ. ಸ್ವಾಮಿ, ಇವಳು ನನ್ನ ಮಗಳು, ಅವಳ ಆಶೀರ್ವಾದ ಮಾಡಿ. ಶಿವ ಒಳ್ಳೇದ್ ಮಾಡ್ಲಿ. ಸ್ವಾಮಿ, ಇವಳ ಅಣ್ಣನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಯಾವಾಗ್ಲೂ ಹಣ ಹಣ ಅಂತಿರ್ತಾನೆ. ಸಂಪತ್ತನ್ನ ನಂಬಿ ಎಂದೂ ಬಾಳಬಾರದು. ಜನಸೇವೆಯೇ ಜನಾರ್ದನನ ಸೇವೆ. ಅಮ್ಮ, ಆಯ್ತು ಸ್ವಾಮಿ. ಸ್ವಾಮಿ, ಸ್ವಾಮಿ, ಇದ್ದೀರಿ? ಇದ್ದೀರಿ ಸ್ವಾಮಿ? ಮೆಲ್ಲಿಗೆ. ಮೆಲ್ಲಿಗೆ ಸ್ವಾಮಿ. ಮಲ್ಕೊಳ್ಳಿ. ಸ್ವಾಮಿ, ಸ್ವಾಮಿ, ಸರಿ, ನೀನ್ ಹೋಗು. ಇಲ್ಲಿಗೆ ಹ್ಯಾಕ್ ಬಂದೆ ನಾನು? ನಾನೇ ಕರ್ಕೊಂಡ್ ಬಂದ್ ಮಲಗಿಸ್ದೆ. ನಿಮ್ಗೆ ಯಾವ್ದು ನೆನಪಿಲ್ವಾ? ಓ, ನೀನ್ಯಾಕೆ ತೊಂದರೆ ತಗೊಂಡೆ? ಸ್ವಾಮಿ, ನಿಮ್ ಬಗ್ಗೆ ತಿಳ್ಕೊಳ್ಳೋದೇ ಕಷ್ಟ ಆಗಿದೆ. ನನ್ಗೊಂದು ಅರ್ಥ ಆಗ್ತಿಲ್ಲ. ಲಕ್ಷ್ಮಿ, ನನ್ನಿಂದ ಏನಾದ್ರೂ ತಪ್ಪಾಗಿದೆಯಾ? ನಿನಗೇನಾದ್ರೂ ತೊಂದರೆ ಆಗಿದೆ? ನಿಮ್ಮಿಂದ ನನಗೆ ಯಾವ ತೊಂದ್ರೆನೂ ಆಗಿಲ್ಲ. ಆದ್ರೆ ನೀವು ಕುಡಿಯೋದು, ದುಡ್ಡಿಗಾಗಿ ಮೋಸ ಮಾಡೋದು ಈ ಹೆಂಗಸ್ರ ಕೆಟ್ಟ ಅಭ್ಯಾಸ. ಲಕ್ಷ್ಮಿ, ನನ್ನ ಸ್ವಂತ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ನಿನಗೆ ಎಷ್ಟು ಸಾರಿ ಹೇಳ. ಇಷ್ಟು ಒಳ್ಳೆಯವರಾಗಿದ್ದು ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ. ನಾನು ಒಳ್ಳೆಯವನ ಲಕ್ಷ್ಮಿ? ನನ್ನಲ್ಲಿರೋ ಕೆಟ್ಟ ಅಭ್ಯಾಸ ನೀನ್ ನೋಡಿ ಹೇಳ್ತಿದೀಯಲ್ಲ. ಹೌದು
ಸ್ವಾಮಿ, ನೋಡಿದ್ದೀನಿ. ಬೇಡ ಸ್ವಾಮಿ, ಬೇಡ. ಈ ಕುಡಿಯೋದನ್ನ ಬಿಟ್ಬಿಡಿ. ಹುಚ್ಚುಡುಗಿ. ಸ್ವಾಮಿ, ದೇವರ ದಯದಿಂದ, ನಿಮ್ಮ ಆಶೀರ್ವಾದದಿಂದ ನಾನ್ ಲಾಯರ್ ಆದೆ. ಇವತ್ ನಾನು ಕೋರ್ಟ್ ಹೋಗ್ತಾ ಇದ್ದೀನಿ. ನನ್ಗೆ ಆಶೀರ್ವಾದ ಮಾಡಿ. ನೋಡಮ್ಮ, ನ್ಯಾಯ, ನೀತಿ, ಧರ್ಮ ನಿನ್ನ ಉಸಿರಾಗಿರಲಿ. ಅನ್ಯಾಯದ ವಿರುದ್ಧ ಹೋರಾಡು. ದೀನ ರೈತರ ಸೇವೆಯೇ ನಿನ್ನ ಜೀವನದ ಗುರಿಯಾಗಿರಲಿ. ಹೋಗಿ ಬಾರಮ್ಮ. ಆಯ್ತು ಸ್ವಾಮಿ. ಸ್ವಾಮೀಜಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ, ನೀನ್ ಇವತ್ತು ಲಾಯರ್ ಆಗ್ಬಿಟ್ಟೆ. ಆಶೀರ್ವಾದ ಮಾಡಿ. ನಿನ್ನೆಲ್ಲ ಕೆಲಸಗಳು ಜಯವಾಗ್ಲಿ. ಓಂ ನಮಃ ಶಿವಾಯ. ಓ ಸ್ವಾಮೀಜಿ, ಬನ್ನಿ ಬನ್ನಿ. ನಿಮ್ ಪಾದ ಬಿದ್ದು ನಮ್ಮನೆ ಪಾವನವಾಯಿತು ಸ್ವಾಮೀಜಿ. ನನ್ನದೇನೂ ಇಲ್ಲ ತಾಯಿ, ಎಲ್ಲ ಅವನದೇ. ಏ ದೇವಿ, ಚಂದ್ರು, ಏ ಚಂದ್ರು, ಯಾರು ಬಂದಿದ್ದಾರೆ ನೋಡಿ? ಸ್ವಾಮೀಜಿ ಬಂದಿದ್ದಾರೆ, ಬನ್ನಿ. ಸ್ವಾಮೀಜಿ ನಮಸ್ಕಾರ ಸ್ವಾಮಿ. ಸ್ವಾಮೀಜಿ, ಆಶೀರ್ವಾದ ಮಾಡಿ. ಶಿವ ಒಳ್ಳೆದನ್ನ ಮಾಡಲಿ. ಹೇಳು. ಸ್ವಾಮೀಜಿ, ಸ್ವಾಮೀಜಿ. ಎಂಥ ಅಮೋಘವಾದ ಸೃಷ್ಟಿ! ಆ ಶಿವ ಎಂತಹ ಸುಂದರವಾದ ಕಲ್ಪನೆಯಿಂದ ನಿನ್ನನ್ನು ಸೃಷ್ಟಿಸಿದ್ದಾನು. ಏನ್ ಸ್ವಾಮಿ ಅದು? ಈ ಲೋಕವನ್ನ ತಾಯಿ, ಈ ಲೋಕವನ್ನ. ಏ ಚಂದ್ರು, ನಮಸ್ಕಾರ ಮಾಡ್ಕೊಳ. ಆಯ್ತಮ್ಮ. ಭಗವಂತ ಒಳ್ಳೆಯದನ್ನ ಮಾಡಲಿ. ಉದ್ಧಾರವಾಗು ಮಗು, ನಾ ನಿನ್ನ ಸಲುವಾಗಿಯೇ ಬಂದೆ. ಕೂತ್ಕೊಳ್ಳಿ ಸ್ವಾಮೀಜಿ. ಸಂತೋಷ. ಲೇ ದೇವಿ, ಸ್ವಾಮಿಗೆ ಫಲಹಾರ ತಗೊಂಡು ಹೋಗು. ಸ್ವಾಮಿಗೆ ಏನು ಬೇಡ ತಾಯಿ, ನಿಮ್ಮ ಪ್ರೀತಿ ಒಂದೇ ಸಾಕು. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ ಸ್ವಾಮಿ. ನಿನ್ನ ನನ್ ಜೊತೆಗೆ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಚಂದ್ರು. ನಾನು ನಿಮ್ ಜೊತೆಗೆ. ಹೋಗು, ಸ್ವಾಮಿ ಕರೀತಾ ಇದ್ದಾರೆ, ಬರಲ್ಲ ಅನ್ಬಾರ್ದು. ಹೋಗು. ಆಯ್ತಮ್ಮ. ಸರಿ, ಹಾಗಾದ್ರೆ ನಾನಿನ್ನು ಬರುತ್ತೇನೆ ತಾಯಿ. ಆಯ್ತು ಸ್ವಾಮಿ. ಆಹಾ ಸೌಂದರ್ಯವತಿ. ನಿಮ್ಮ ನೋಡೋದಕ್ಕೆ ಶೆಟ್ರು ತುಂಬಾ ಬಾರ್ ಮಾಡ್ಕೊಂಡವ್ರೆ. ಆ ಶೆಟ್ಟಿಗೆ ಹೊತ್ತು ಗೊತ್ತು ಏನೂ ಇಲ್ಲ ಅಂತ ಕಾಣಿಸುತ್ತೆ. ಈಗಲೇ ನೋಡ್ಬೇಕು ಅಂತ ಗಲಾಟೆ ಮಾಡ್ತಾವ್ರೆ. ನೀವೆಲ್ಲ ಒಳಗ್ ಹೋಗಿ. ಬನ್ನಿ ಬನ್ನಿ ಶೆಟ್ರೆ, ಕೂತ್ಕೊಳ್ಳಿ. ಶೆಟ್ರೆ, ನಾನ್ ನಿಮ್ಮನ್ನೇ ತುಂಬಾ ದಿವಸದಿಂದ ನೆನ್ಸ್ಕೊತಾ ಇದ್ದೆ. ಏನ್ ಇಷ್ಟು ದೂರ ಅಂದ್ರಿ? ಏ ಸ್ವಾಮಿ, ಹೋಗಿ ಹೋಗಿ ನಿಮ್ಮನ್ನ ನಮ್ಮಿಂದಲ್ಲ. ನನ್ನ ಗ್ರಹಚಾರ ಸರಿಯಾಗಿಲ್ಲ. ನಿಮ್ಮ ಹತ್ರ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಏನಾಯ್ತು ಶೆಟ್ರೆ, ಬಹಳ ಬೇಜಾರಾಗಿದ್ದೀರಿ? ಕೈಯಲ್ಲಿ ಒಂದ್ ಬಾಟ್ಲು ಪಕ್ಕಕ್ಕೆ ಒಬ್ಬ ಒಳ್ಳೆ ಸುಂದರಿ ಕೊಟ್ರೆ ಬೇಜಾರಿಲ್ಲ, ಮಾಯವಾಗ್ಬಿಡುತ್ತೆ. ಮತ್ತೇನು, ನೀವ್ ಬರೆದುಕೊಟ್ಟ ಜಾಗದ ಮೇಲೆ ಗಣೇಶ ಗುಡಿನ ಕಟ್ತಾವ್ರೆ. ಆ ದೇವಸ್ಥಾನದ ಪೂಜಾರಿಗೆ ಅಷ್ಟು ಧೈರ್ಯನ? ಏಯ್, ಫೋನ್ ಕೊಡೋ ಇಲ್ಲಿ. ಹಲೋ, ಕಾರ್ಪೊರೇಷನ್ ಆಫೀಸ್ ತಾನೆ? ಹಲೋ, ಕಾರ್ಪೊರೇಷನ್ ಆಫೀಸಾ? ನೀವೇನು ಯೋಚನೆ ಮಾಡಬೇಡಿ. ಸುಂದರಿ, ಹತ್ರ ಬಾ.
ರಂಗಸ್ವಾಮಿ ಅವರೇ, ಇದು ಆಗದ ಕೆಲಸ. ಆ ಜಾಗ ಶಿವ ದೇವಸ್ಥಾನದ ಆಸ್ತಿ. ಸ್ವಾಮೀಜಿಯವರು ಅದನ್ನು ಕಾಪಾಡ್ಕೋತಾ ಬಂದಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ಅದಕ್ಕೆ ನಾನು ಜವಾಬ್ದಾರನಾಗಿರ್ತೇನೆ. ತಗೊಳ್ಳಿ ನಿಮ್ ಪ್ರಸಾದನ. ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಂಬಿಡಿ ಅಷ್ಟೇ. ಮೈಯೆಲ್ಲ ಸುಡ್ತಾ ಇದೆ. ಲಕ್ಷ್ಮಿ, ಎದ್ದೇಳು. ಮೆತ್ತಿಗೆ ಮೆತ್ತಿಗೆ. ಸ್ವಾಮಿ, ಏನಾಯ್ತು ನನಗೆ? ಗಾಬರಿ ಆಗುವಂತದ್ದೇನೂ ಇಲ್ಲ, ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ನಾನ್ ನಿಮ್ಗೆ ಸೇವೆ ಮಾಡ್ಬೇಕು ಅಂತದ್ರಲ್ಲಿ ನೀವು ನನಗೆ ಸೇವೆ ಮಾಡ್ತಾ ಇದ್ದೀರಲ್ಲ. ನೀನು ನನ್ನ ಯೋಗಕ್ಷೇಮ ವಿಚಾರಿಸ್ಕೊಳ್ಳುವಾಗ ನಾನ್ ನಿನಗೆ ಸ್ವಲ್ಪ ಉಪಚಾರ ಮಾಡೋದ್ರಲ್ಲಿ ತಪ್ಪೇನಿದೆ? ಸ್ವಾಮಿ, ರಾಕ್ಷಸರ ಬಾಯಿಗೆ ಬಲಿಯಾಗ್ಬೇಕಾಗಿದ್ ನನ್ನ ಮಾನ ಪ್ರಾಣ ಉಳಿಸಿ ನಿಮ್ಮನೇಲಿ ನನಗೊಂದು ಸ್ಥಾನ ಕೊಟ್ಟಿದ್ದೀರಾ. ನಿಮ್ಗೆ ಯಾವ ರೀತಿ ಕೃತಜ್ಞತೆ ತಿಳಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ರೀತಿಯ ಹಕ್ಕಿ ಕೂಗಿ ಆಸೆಯ ರೆಕ್ಕೆ ತೂಗಿ, ಪ್ರೀತಿಯ ಹಕ್ಕಿ ಕೂಗಿ ಆಸೆಯ ರೆಕ್ಕೆ ತೂಗಿ, ಮೋಹದ ದಾಹ ಹೊಸ ಲೋಕವ ಸೇರಿ, ಹೃದಯದ ನಾದ ಎಲ್ಲೆಯ ಮೀರಿ, ಮನ್ಮಥ ಬಂದು ಬಾಣವ ಹೂಡಿ ಜೀವನ ರಂಗಾಯ್ತು. ಪ್ರೀತಿಯ ಹಕ್ಕಿ ಕೂಗಿ ಆಸೆಯ ರೆಕ್ಕೆ ತೂಗಿ, ಪ್ರೀತಿಯ ಹಕ್ಕಿ ಕೂಗಿ ಆಸೆಯ ರೆಕ್ಕೆ ತೂಗಿ. ಬೆಳಗುತ್ತಲಿ ಕಾಮನೆ ಕಣ್ಣು ಹಿಗ್ಗಿ, ಚಂದ್ರನಂತೆ ಹೊಳೆಯುತ್ತಲಿ ಭಾವನೆ ಬಣ್ಣ ಸುಗ್ಗಿ, ಪ್ರೀತಿ ಚುಂಬನ ನೈನೇ ಜೀವನ ದಿನ ನಗುವಾನಂದನ. ರಪ್ಪಪ್ಪ ಬಾಬ ರಪ್ಪಪ್ಪ ಬಪ್ಪ ರಪ್ಪಪ್ಪ ಬಾಬ ರಬಬಪ್ಪ ಬಪ್ಪ. ಪ್ರೀತಿಯ ಹಕ್ಕಿ ಕೂಗಿ ಆಸೆಯ ರೆಕ್ಕೆ ತೂಗಿ, ಪ್ರೀತಿಯ ಹಕ್ಕಿ ಕೂಗಿ ಆಸೆಯ ರೆಕ್ಕೆ ತೂಗಿ.
ಪ್ರೀತಿಯ ಹಕ್ಕಿ ಕೂಗಿ ಆಸೆಯ ರೆಕ್ಕೆ ತೂಗಿ ಪ್ರೀತಿಯ ಹಕ್ಕಿ ಕೂಗಿ ಆಸೆಯ ರೆಕ್ಕೆ ತೂಗಿ ಮೋಹದ ದಾಹ ಹೊಸ ಲೋಕವ ಸೇರಿ ಹೃದಯದ ರಾಗ ಎಲ್ಲೆಯ ಮೀರಿ ಮನ್ಮಥ ಬಂದು ಬಾಣವ ಹೂಡಿ ಜೀವನ ರಂಗಾಯ್ತು ಪ್ರೀತಿಯ ಹಕ್ಕಿ ಕೂಗಿ ಆಸೆಯ ರೆಕ್ಕೆ ತೂಗಿ ಪ್ರೀತಿಯ ಹಕ್ಕಿ ಕೂಗಿ ಆಸೆಯ ರೆಕ್ಕೆ ತೂಗಿ
ಬೇಷ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಈಗ ನೋಡ್ತೀನಿ ಆ ಗುರುಸ್ವಾಮಿ ಏನ್ ಮಾಡ್ತಾನೆ ಅಂತ. ಸ್ವಾಮಿ, ನೀವ್ ಹೇಳಿದ ಕೆಲಸ ಆಯ್ತು. ನೀವ್ ಕೊಟ್ಟ ದಕ್ಷಿಣೆ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ನಮಸ್ಕಾರ. ಈಗ ನೀನಿನ್ ಹೊರಡು. ನಾನೇನ್ ಬರ್ತೀನಿ. ಸ್ವಾಮಿ, ಇದೆಲ್ಲ ಯಾಕೆ ಸ್ವಾಮಿ? ಖಾವಿ ಬಟ್ಟೆ ಹಾಕೊಂಡು ದೇವ್ರನ್ನ ಒಲಿಸ್ಕೋತಾರೆ, ಆದ್ರೆ ನೀವು ಈ ಪವಿತ್ರವಾದ ಬಟ್ಟೆಗೆ ಅವಮಾನ ಮಾಡ್ತಾ ಇದ್ದೀರಾ. ಇದು ಕಲಿಯುಗ ಲಕ್ಷ್ಮಿ. ಕಲಿಯುಗದಲ್ಲಿ ವೇಷಕ್ಕೆ ಬೆಲೆ ಇದೆಯೇ ಹೊರತು ಮನುಷ್ಯನ ಯೋಗ್ಯತೆಗೆ ಬೆಲೆನೇ ಇಲ್ಲ. ಹಾಗಾದ್ರೆ ನಿಮ್ ಲೆಕ್ಕಾಚಾರದಲ್ಲಿ ಕಾವಿ, ಕಾಕಿ, ಖಾದಿ ವೇಷಕ್ಕಾಗೆ ಹೊರತು ಕರ್ತವ್ಯಕ್ಕಾಗಲ್ಲ. ಹೌದು, ಯಾರಿದ್ದಾರೆ? ಒಬ್ಬನಾದ್ರೂ ತೋರ್ಸು. ಒಬ್ಬೊಬ್ರು ಒಂದೊಂದು ವೇಷ ಹಾಕಿ ಕೊಂದೇ ಬದುಕ್ತಿದ್ದಾರೆ. ಸಾಧುಗಳು ಕಾವಿ ಧರಿಸ್ಕೊಂಡು ಮನುಷ್ಯನ ಚಂಚಲ ಬುದ್ಧಿನ ತೊಳೆದು ಮಾನವೀಯತೆಯ ಮಾರ್ಗ ತೋರಿಸಿಲ್ವೇನು? ಕಾಕಿ ಧರಿಸಿ ದೇಶದ ಕರ್ತವ್ಯ ಪಾಲಿಸಿದ ಉದಾಹರಣೆಗಳಿಲ್ವೇನು? ಇನ್ನು ಖಾದಿ ಧರಿಸಿ ನಮ್ಮ ದೇಶದ ನಾಯಕರುಗಳು ದೇಶ ಉದ್ಧಾರ ಮಾಡಿಲ್ವೇನು? ಲಕ್ಷ್ಮಿ, ನೀನಿಷ್ಟು ವೇದಾಂತ ಮಾತಾಡ್ತಾ ಇದೀಯಲ್ಲ. ಈ ಸಮಾಜದಲ್ಲಿ ಒಂದು ಒಂಟಿ ಹೆಣ್ಣು ಬಾಳ್ಬೇಕಾದ್ರೆ ಬಹಳ ಕಷ್ಟ ಇದೆ. ಸಮಾಜ ಅಂತ ಯಾಕೆ ಸಮಾಜನ ದೂಷಿಸ್ತಿದ್ದೀರಾ? ಈ ಸಮಾಜದಲ್ಲಿ ನೀವು ಇದ್ದೀರಾ ಅನ್ನೋದನ್ನ ಮರಿಬೇಡಿ. ಊರ್ ನಮಗೇನ್ ಮಾಡ್ತು ಅನ್ನೋದಕ್ಕಿಂತ ಊರ್ಗೆ ನಾವೇನ್ ಮಾಡಿದ್ವಿ ಅನ್ನೋದೇ ಮುಖ್ಯ. ಸ್ವಾಮಿ, ಏನ್ ಯೋಚನೆ ಮಾಡ್ತಿದ್ದೀರಾ? ದೇವಿ, ಬಂದೆ ಅಮ್ಮ. ನಾಳೆ ಕಾರ್ಪೊರೇಷನ್ ಇಂದ ಆಫೀಸರ್ಗಳು ಬಂದು ದೇವಸ್ಥಾನನ ಡೆಮಾಲಿಷ್ ಮಾಡ್ತಾರಂತಮ್ಮ. ಆ ಜಾಗವನ್ನ ರಂಗಸ್ವಾಮಿ ಪಾರ್ಟಿಗೆ ಬಿಡಿಸಿಕೊಡೋದಕ್ಕೆ ಬರ್ತಾ ಇದ್ದಾರಂತಮ್ಮ. ಈಗ ಏನ್ ಮಾಡಬೇಕು ಅಂತ ನನಗೆ ತೋಚ್ತಾ ಇಲ್ಲ. ನೀನೇ ಕೋರ್ಟ್ ನಿಂದ ಏನಾದ್ರೂ ಇದಕ್ಕೊಂದು ಪರಿಹಾರ ಕಂಡುಹಿಡಿಯಬೇಕಮ್ಮ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ ಸ್ವಾಮಿ. ಈ ದೇವಸ್ಥಾನ ಡೆಮಾಲಿಶ್ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಆ ಸ್ವಾಮೀಜಿ ಮಾಡ್ತಾ ಇರೋ ಕೆಟ್ಟ ವ್ಯವಹಾರಗಳೆಲ್ಲ ನನಗೆ ಗೊತ್ತಿದೆ. ನಿಮ್ಗೇನು ಅನ್ಯಾಯ ಆಗ್ದಿರೋ ಹಾಗೆ ಕೋರ್ಟಿಂದ ಅಷ್ಟೇ ಆರ್ಡರ್ನ ನಾನ್ ಕೊಡಿಸ್ತೇನೆ. ನೀವೇನು ಯೋಚನೆ ಮಾಡ್ಬೇಡಿ. ಆ ಜವಾಬ್ದಾರಿನ ನನಗ್ ಬಿಟ್ಬಿಡಿ. ನಮಸ್ಕಾರ ಸರ್. ನಮಸ್ಕಾರ. ಏನಮ್ಮ ಇಷ್ಟು ದೂರ ಬಂದಿದ್ದು? ಬರ್ತೀನಿ ಅಂತ ಒಂದ್ ಮಾತು ತಿಳಿಸ್ಬಾರ್ದಿತ್ತೇನಮ್ಮ? ಅರ್ಜೆಂಟಾಗಿ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಹೌದಾ? ಒಳಗಡೆ ಬರಮ್ಮ. ಇಲ್ಲೇ ನಿಂತ್ಕೊಂಡು ಮಾತಾಡೋಣ. ಅದೇನು ಹೇಳಮ್ಮ? ಸರ್, ಕಾರ್ಪೊರೇಷನ್ ಅವರು ಆ ದೇವಸ್ಥಾನನ ಡೆಮಾಲಿಶ್ ಮಾಡ್ತಾರಂತೆ. ಆ ಸ್ವಾಮೀಜಿ ಆ ದೇವಸ್ಥಾನ ನಮಗ್ ಬೇಕು ಸರ್. ಹೇಗಾದ್ರೂ ಮಾಡಿ ನೀವ್ ಅದನ್ನ ಉಳಿಸ್ಕೊಡಿ ಸರ್. ಹೌದಾ? ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಬೇಸ್ ಕಣಮ್ಮ, ನೀನ್ ಯಾವಾಗ್ಲೂ ಒಳ್ಳೆದನ್ನೇ ಬಯಸೋಳು. ನೀನ್ ಹೇಳೋ ಹಾಗೆ ಆ ದೇವಸ್ಥಾನ ನಮ್ ಜನಗಳಿಗೆ ಉಳಿಯೋ ಹಾಗೆ ಏನಾದ್ರೂ ಏರ್ಪಾಟ್ ಮಾಡ್ಬೇಕು. ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ. ಯಾವ್ದಕ್ಕೂ ನೀನು ಕೋರ್ಟಿಂದ ಅಷ್ಟೇ ಆಡ ತಂದ್ಬಿಡು. ನಾನು ಈಗಲೇ ಕಮಿಷನರ್ ಹತ್ರ ಮಾತಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ. ದೇವ್ರು ಒಳ್ಳೇದ್ ಮಾಡ್ಲಿ. ನೀನ್ ಹೋಗ್ಬಾಮ್ಮ. ಥ್ಯಾಂಕ್ ಯು ಸರ್. ಸ್ವಾಮಿ, ನಾವು ದೇವಸ್ಥಾನ ಡೆಮಾಲಿಶ್ ಮಾಡಬೇಕು. ಯಾರು ನೀವು? ನಾವೇನ್ ಮಾಡೋಣ ಸ್ವಾಮಿ? ಇಂಜಿನಿಯರ್ ಸಾಹೇಬ್ರೆ, ಏನ್ರಿ ಹೇಳೋದು? ಈ ದೇವಸ್ಥಾನ ಡೆಮಾಲಿಶ್ ಮಾಡಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ರಂಗಸ್ವಾಮಿ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಮಿಷನರ್ ಅವರು ದೇವಸ್ಥಾನ ಸುತ್ತಮುತ್ತ ಬಿಲ್ಡಿಂಗ್ ನ ಡೆಮಾಲಿಷನ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದಾರೆ. ನೋಡಿ, ನಿನ್ನೆ ಮೊನ್ನೆದಲ್ಲ ಈ ದೇವಸ್ಥಾನ 16 ವರ್ಷಗಳಿಂದ ಇದೆ. ಗುರುಸ್ವಾಮಿ ಅವರು ಇದನ್ನ ತಮ್ಮ ಜೀವಕ್ಕಿಂತ ಹೆಚ್ಚಾಗಿ ಕಾಪಾಡಿಕೊಂಡು ಈ ಸ್ಥಿತಿಗೆ ತಂದಿದ್ದಾರೆ ದೇವಸ್ಥಾನನ. ಇಲ್ಲಿನ ಜನ ಕೂಡ ಈ ದೇವರನ್ನ ನಂಬಿಕೊಂಡು ಪೂಜಿಸ್ಕೊಂಡು ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸ್ತಿದ್ದಾರೆ. ಅಂತದ್ರಲ್ಲಿ
ಈ ದೇವಸ್ಥಾನ ಒಡೆಯೋದಕ್ಕೆ ಬಂದಿದ್ದೀರಾ? ಈ ದೇವಸ್ಥಾನ ಒಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ. ನೋಡಿ, ನಾನ್ ಬಿಟ್ರು ಇಲ್ಲಿನ ಜನ ಈ ದೇವಸ್ಥಾನ ಒಡೆಯೋದಕ್ಕೆ ಬಿಡೋದಿಲ್ಲ. ಇಷ್ಟಕ್ಕೂ ಇವತ್ ಬೆಳಗ್ಗೆ ತಾನೇ ಕಮಿಷನರ್ ಅವರ ಹತ್ರ ಫೋನ್ ನಲ್ಲಿ ಮಾತಾಡಿದೀನಿ. ನೋಡಿ ಇಂಜಿನಿಯರ್ ಸಾಹೇಬ್ರೆ, ನಿಮ್ಗೆ ಯಾರು ಆರ್ಡರ್ ಮಾಡಿದ್ರು ಅವ್ರನ್ನೇ ಒಂದ್ಸಾರಿ ಹೋಗಿ ಭೇಟಿ ಮಾಡಿ ಹೋಗಿ. ಆಯ್ತು ಸ್ವಾಮಿ, ನೀವ್ ಹೇಳ್ದಂಗೆ ಮಾಡ್ತೀವಿ. ನಾವು ಬರ್ತೀವಿ. ಸರಿಯಾದ ಸಮಯದಲ್ಲಿ ಬಂದು ಈ ದೇವಸ್ಥಾನವನ್ನು ಉಳಿಸಿದ ಪುಣ್ಯಾತ್ಮರು ನೀವು. ನಿಮಗೆ ಶಿವ ಒಳ್ಳೇದು ಮಾಡಲಿ. ಅಲ್ಲ, ಏನ್ ಮಾತು ಅಂತ ಆಡ್ತೀರಾ ಸ್ವಾಮಿ ನೀವು? ನಾನಿರುವಾಗ ನೀವ್ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಿ? ನೀವು ಈ ದೇವಸ್ಥಾನ ಜನಕ್ಕೆ ಬೇಕು. ನಾವೇನಾದ್ರೂ ನಿಮ್ಮನ್ನು ಬಿಟ್ಕೊಡೋದಿಲ್ಲ. ನೋಡಿ, ಈ ದೇವಸ್ಥಾನಕ್ಕೆ, ದೇವಸ್ಥಾನ ಸುತ್ತಮುತ್ತ ಜಾಗಕ್ಕೆ ಕಾರ್ಪೊರೇಷನ್ ಇಂದಾಗ್ಲಿ ಯಾರಿಂದೇ ಆಗ್ಲಿ ಏನು ತೊಂದರೆ ಆಗದ ಹಾಗೆ ನಾವು ನೋಡ್ಕೋತೀವಿ. ಇದಕ್ಕೆ ಲಾಯರ್ ದೇವಿಯವರ ಸಹಕಾರ ಕೂಡ ಇದೆ. ಅವರು ಕೋರ್ಟ್ ಇಂದ ಸ್ಟೇ ಆರ್ಡರ್ ತರಕ್ ಹೋಗಿದ್ದಾರೆ. ಹೌದಾ? ನಾನಿನ್ ಬರ್ತೀನಿ. ಆಗ್ಬಹುದು. ಶಿವ, ಏನಪ್ಪ ನಿನ್ನೆ? ನಮಸ್ಕಾರ ದೇವಿಯವರಿಗೆ. ಏನ್ ಸ್ವಾಮಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಿಮ್ಮನ್ನೇ ನೋಡ್ಬೇಕು ಅಂತ ಬಂದೆ. ಏನ್ ಸಮಾಚಾರ? ನಮ್ಮಂತ ಸ್ವಾಮೀಜಿಗಳ ಹತ್ರ ಏನ್ ಸಮಾಚಾರ ಇರುತ್ತೆ? ನೀವು ಕಾರಣ ಇಲ್ದೆ ಎಲ್ಲಿಗೂ ಕಾಲಿಡೋದಿಲ್ಲ, ಅದ್ ನನಗ್ ಗೊತ್ತು. ವಿಷಯ ಏನು ಅಂತ ಹೇಳಿ, ನನಗ್ ಟೈಮ್ ಇಲ್ಲ. ನನ್ ಟೈಮು ಬಹಳ ಅಮೂಲ್ಯ. ನೆಟ್ಟಿಗೆ ವಿಷಯಕ್ಕೆ ಬರ್ತೀನಿ. ಇದರ ತುಂಬಾ ನೋಟುಗಳಿದೆ. ಆ ದೇವಸ್ಥಾನದ ಆಸ್ತಿ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಮಿಸ್ಟರ್ ಸ್ವಾಮಿ, ಇನ್ನೊಂದು ಅಕ್ಷರನು ಮಾತಾಡದೆ ಈ ಹಣದ ಪೆಟ್ಟಿಗೆನ ಇಲ್ಲಿಂದ ತಗೊಂಡ್ ಹೋಗಿ. ಇಲ್ಲ ಅಂದ್ರೆ ಲಂಚ ಕೊಡಕ್ ಬಂದಿದ್ರು ಅನ್ನೋ ಕೇಸ್ ಹಾಕಿ ನಿಮ್ಮನ್ನ ಒಳಗ್ ಕಳಿಸ್ತೀನಿ. ಹುಷಾರ್. ನನ್ನ ಒಳಗ್ ಕಳಿಸ್ತೀಯಾ? ನೋಡ್ಕೊಂಡು
ಗುಲಾಬಿ ಕೆನ್ನೆಗೆ ನಿನ್ನ ಬೆಚ್ಚನೆ ತುಟಿಯ ಒತ್ತಿ ಬಿಡು, ತೂಗಾಡೋ ಬಳ್ಳಿಯ ನಡುವ ನಾಭಿಯ ಮೇಲೆ ಮುತ್ತನಿಡು. ಗುಲಾಬಿ ಕೆನ್ನೆಗೆ ನಿನ್ನ ಬೆಚ್ಚನೆ ತುಟಿಯ ಒತ್ತಿ ಬಿಡು, ತೂಗಾಡೋ ಬಳ್ಳಿಯ ನಡುವ ನಾಭಿಯ ಮೇಲೆ ಮುತ್ತನಿಡು. ಮೆಲ್ಲನೆ ಜಾರುತ್ತ ಹಿಡಿದು ಪ್ರೀತಿಯ ಕೊಳದಲ್ಲಿ ನಲಿದು, ಮೆಲ್ಲನೆ ಜಾರುತ್ತ ಹಿಡಿದು ಪ್ರೀತಿಯ ಕೊಳದಲ್ಲಿ ನಲಿದು, ಕಾಮನಾಟ ತೋರಿಸಿನ್ನ ಗುಂಡನ ಏರಿಸು ಬಾಜಾಣ. ನಸು ನಾಚಿಕೆಯ ತುಸು ಅಂಜಿಕೆಯ ಬಾದೂರ ಓಡಿಸಿನ್ನ, ನಡು ರಾತ್ರಿಯಲ್ಲಿ ತುಡಿ ನೋಟದಲ್ಲಿ ನೀ ಕೆಣಕಬೇಡ ನನ್ನ. ಮಿಡ್ ನೈಟು ಆರಿಸುವ ಮುನ್ನ, ಮಿಡ್ ನೈಟು ಡ್ರೀಮ್ ಸ್ಟಾರ್ಟ್ ಇನ್ನ, ಮಿಡ್ ನೈಟು ಆರಿಸುವ ಮುನ್ನ, ಮಿಡ್ ನೈಟು ಡ್ರೀಮ್ ಸ್ಟಾರ್ಟ್ ಇನ್ನ. ಲಾ 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 ನಾ 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 ಲಾ 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 ರ ರ ರ ರ ರ ರ. ಬನ್ರೋ, ಏನ್ ವಿಷಯ? ಅಕ್ಕ, ಆ ಸ್ವಾಮೀಜಿ ಹುಡುಗಿರ್ ಜೊತೆನಲ್ಲಿ ಲೀಲೆ ಮಾಡ್ತಾ ಇದಾರೆ ಗೊತ್ತಾ? ಅದ್ ನನಗೂ ಗೊತ್ತು, ಸಾಕಷ್ಟು ಬುದ್ಧಿನೂ ಹೇಳಿದ್ದೀನಿ, ಆದ್ರೆ ಹುಟ್ಗುಣ ಹೋಗೋದಿಲ್ವಲ್ಲ. ಅದೊಂದೇ ಅಲ್ಲ ಅಕ್ಕ, ಇನ್ನು ಏನೇನೋ ಕೆಲಸ ಮಾಡ್ತಿದ್ದಾರೆ. ಅದೆಲ್ಲ ಹೇಳಿದ್ರೆ ನಮಗೂ ನಾಚಿಕೆ ನಾನು ಆಗುತ್ತೆ. ತೀರ್ಮಾನ ತಗೊಂಡಿದ್ದೀನಿ, ಅದೇ ತರ ಮಾಡ್ತೀನಿ. ನೀವೀಗ ಇಲ್ಲಿಂದ ಹೊರಟೋಗಿ. ಕಳಿಸಿದ್ದು ನಿಮ್ ಮನೆಗೆ ಬಂದು ಸೇರಿದೆ ಅಂತ ಕಾಣಿಸುತ್ತೆ. ನೀವು ಕಳಿಸಿದ ಕಾಣಿಕೆ ಬಂದು ಸೇರ್ತು ಸ್ವಾಮಿ. ಆದಷ್ಟು ಬೇಗ ನಿಮ್ ಕೆಲಸ ಮಾಡಿ ಮುಗಿಸ್ತೀನಿ, ನೀವೇನ್ ಚಿಂತೆ ಮಾಡಬೇಡಿ. ಓಕೆ? ಈ ಕೆಲಸ ಮಾಡಿ ಮುಗಿಸಿದ್ರೆ ನಿಮಗೆ ಇನ್ನೂ ದೊಡ್ಡ ಬಹುಮಾನ ಕೊಡ್ತೀನಿ. ಸರಿ ಸರಿ, ಆಯ್ತು, ಬರ್ತೀನಿ. ಅಣ್ಣ, ಆ ದೇವಸ್ಥಾನ ಜಮೀನು ಕೈ ಹಾಕ್ಬೇಡ, ಅದು ಶಿವನ ಆಸ್ತಿ. ಏಯ್ ಹೋಗಿ ಹೋಗು. ಶಿವನ ಆಸ್ತಿ ಅಂತ ಶಿವನ ಆಸ್ತಿ. ನನಗೆ ದುಡ್ಡು ಬೇಕಣೆ, ದುಡ್ಡು. ದುಡ್ಡು ಒಂದಿದ್ರೆ ಈ ಪ್ರಪಂಚನ ಕೊಂಡ್ಕೋಬಹುದು. ಇದೇ ಪ್ರಪಂಚ ಸೂತ್ರ. ಅಣ್ಣ, ಹಣ ಒಂದಿದ್ರೆ ಈ ಪ್ರಪಂಚನೇ ಕೊಂಡ್ಕೋಬಹುದು ಅನ್ನೋದು ನಿಮ್ಮ ತಪ್ಪು ಕಲ್ಪನೆ. ಬೇಡ ಅಣ್ಣ, ದೇವ್ರು ಅನ್ನೋದು ಒಂದು ನಿರ್ಜೀವಿ. ಅದು ಹೊಡೆಯುವಾಗ ಸದ್ದೆ ಬರೋದಿಲ್ಲ, ಅದಕ್ಕಾದ್ರೂ ಹೆದ್ರು. ಸಾಕಿಲ್ಸೆ, ದೇವ್ರನ್ನ ನೋಡಿದವ್ರು ಯಾರು? ನೀನೊಂದು ಲಾಯರ್ ಆಗಿ ಈ ರೀತಿ ಮಾತಾಡ್ತಾ ಇಲ್ಲ, ಬುದ್ಧಿಲ್ವಾ? ಅಣ್ಣ ಅಣ್ಣ, ಶಿವ, ತಪ್ಪು ಚಂದ್ರು. ನಮಸ್ಕಾರ ಸ್ವಾಮೀಜಿ. ಬನ್ನಿ ಬನ್ನಿ ಸ್ವಾಮೀಜಿ. ರಂಗಸ್ವಾಮಿ ಅವರೇ, ಅಣ್ಣನ್ಗೆ ನೀತಿ ಬೋಧನೆ ಕಲಿಸಿ ಅಂತಂದ್ರೆ ನಿಮ್ಮ ನೀಚ ಬುದ್ಧಿ ಕಲಿಸ್ತಿದ್ದೀರಲ್ಲ.
ಪ್ರಪಂಚದಲ್ಲಿ ಹೇಗ್ ಬಾಳ್ಬೇಕು ಅಂತ ಹೇಳ್ಕೊಡೋದು ತಪ್ಪ? ನಿಮ್ಮ ನೀಚ ಉಪದೇಶ ನನಗ್ ಬೇಕಾಗಿಲ್ಲ ಅಣ್ಣ. ಒಂದು ಮಾತ್ರ ಹೇಳ್ತೀನಿ, ಈ ಸ್ವಾಮಿ ಸಹವಾಸದಿಂದ ತುಂಬಾ ಕಷ್ಟಪಡ್ತೀಯ. ಸಾಕು ಇದೆ ಮುಚ್ಚು ಬಾಯ್. ಚಂದ್ರು, ತಂಗಿ ಮೇಲೆ ಕೈ ಮಾಡೋದು ತಪ್ಪು. ಅಣ್ಣ, ಇವತ್ತು ಈ ತಂಗಿ ಮತ್ತಿನ ಬೇಸರಾಯ್ತಾ? ಬೇಸರ ಪಡಬೇಡ ಚಂದ್ರು. ಹೆಣ್ಣಿಗೆ ಅಳೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಬಾ ಹೋಗೋಣ. ಓಹೋ ದೇವಿ ಅವರೇ, ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಸರ್, ನಮ್ ದೇವಸ್ಥಾನ ಜಾಗದಲ್ಲಿ ಗುಡಿಸಲು ಕಟ್ತಿದಾರಲ್ಲ, ಅದು ದೇವಸ್ಥಾನದ ಜಾಗ ಸರ್. ಲುಕ್ ಮೇಡಮ್, ಆ ಜಾಗ ಇವ್ರದು ಅಂತ ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ ಗಳು ತೋರಿಸಿದ ಮೇಲೆ ನಾನು ಪ್ರೊಟೆಕ್ಷನ್ ಕೊಟ್ಟೆ. ಅವೆಲ್ಲ ಕಳ್ಳ ಕಾಗದ ಪತ್ರಗಳು ಸರ್. ಅದು ನನ್ನ ತಾತ ಮುತ್ತಾತಂದ್ರ ಆಸ್ತಿ. ಅದನ್ನೆಲ್ಲ ಕೆಳಕ್ ನೀವೇ. ನಾನು ಸರ್ಕಾರಿ ಲಾಯರ್, ಅದ್ರ ಬಗ್ಗೆ ಕೇಳೋ ಹಕ್ಕು ನಿಮ್ಗಿಲ್ಲ. ಲುಕ್ ಮೇಡಮ್, ಇದು ಪೊಲೀಸ್ ಸ್ಟೇಷನ್. ಬಾಯಿಗೆ ಬಂದಂಗ್ ಮಾತಾಡಕ್ಕೆ ಇದು ನಿಮ್ಮ ಕೋರ್ಟ್ ಅಲ್ಲ. ಅದೇನ್ ಮಾತಾಡ್ತಿರೋ ತಿಳ್ಕೊಂಡು ಮಾತಾಡಿ. ಹಾಗಿದ್ಮೇಲೆ ನಾನ್ ದೊಡ್ಡ ಅಧಿಕಾರಿಗಳನ್ನ ಕಾಣ್ತೀನಿ. ಇವಳೆಂತ ಲಾಯರ್ ಆದ್ರೆ ನನ್ನನ್ನೇನ್ ಮಾಡ್ತಾಳೆ? ಏ ಮುದ್ಕ, ಇಲ್ಲೇನ್ ಮಾಡ್ತಾ ಇದೀಯಾ? ಈ ದೇವಸ್ಥಾನದಲ್ಲಿ ಆ ಶಿವನ ಸೇವೆ ಮಾಡ್ತಾ ಇದ್ದೀನಿ ಸ್ವಾಮಿ. ನೋಡು, ಈ ದೇವಸ್ಥಾನದ ಸುತ್ತಮುತ್ತ ಇರೋ ಜಾಗ ಎಲ್ಲ ಈ ಸ್ವಾಮಿಗಳಿಗೆ ಸೇರಿದ್ದು. ನೀನ್ ಇಲ್ ಮೇಲೆ ಇಲ್ಲಿ ಇರ್ಕೂಡ್ದು. ಕಾನ್ಸ್ಟೇಬಲ್, ಕರ್ಕೊಂಡು ನಡೆಯವನ್ನ. ಅಲ್ಲ ಅದು ಅಲ್ಲ ಸ್ವಾಮಿ, ಅದು ಸ್ವಾಮಿ. ಬನ್ನಿ ಸ್ವಾಮೀಜಿ. ನಿಮ್ ಜಾಗ ಎಲ್ಲೆಲ್ಲಿದೆ ಅಂತ ನಾನೊಂದ್ಸರಿ ನೋಡ್ಬೇಕಲ್ಲ. ಖಂಡಿತವಾಗ್ಲೂ ತೋರಿಸ್ತೀನಿ, ಬನ್ನಿ. ಇದೇ ಜಾಗನ? ಹೌದು, ಈ ಜಾಗ ಎಲ್ಲ ನನಗೆ ಸೇರಿದೆ. ಆಯ್ತು. ಐ ಸಿ. ನೀವು ಖುದ್ದ ಸ್ಟೇಷನ್ ಬನ್ನಿ, ಮಾತಾಡೋಣಂತೆ. ಓಕೆ? ನಮಸ್ಕಾರ ಸರ್. ನೀವು ಸರ್, ನಾನ್ ಲಾಯರ್ ದೇವಿ ಅಂತ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನು? ಸರ್ಕಲ್ ಸಾಹೇಬ್ರಿಂದ ಮೆಸೇಜ್ ಬಂದಿದೆ ಸರ್. ಹೌದಾ? ಬರ್ತೀನಿ ಸ್ವಾಮೀಜಿ, ನಡೆಯ. ಸರ್, ನಮ್ ದೇವಸ್ಥಾನದಲ್ಲಿ ರಂಗಸ್ವಾಮಿ ಅಂತ ಒಬ್ರು ಕಣ್ ಸ್ವಾಮೀಜಿ ವೇಷ ಹಾಕೊಂಡು ಬರ್ತಿದ್ರು. ಈಗ ನೋಡಿದ್ರೆ ಆ ದೇವಸ್ಥಾನ ಜಾಗ ನಂದೇ ಅಂತ ಬೇಲಿ ಹಾಕ್ತಾ ಇದ್ದಾರೆ ಸರ್. ದೇವಿಯವರೇ, ಆ ರಂಗಸ್ವಾಮಿ ಬಗ್ಗೆ ಅವಾಗ ಅವಾಗ ಕಂಪ್ಲೇಂಟ್ ಕೇಳಿ ಬರ್ತಾನೆ ಇರುತ್ತೆ. ಓಕೆ? ನೀವೇನು ಯೋಚನೆ ಮಾಡ್ಬೇಕು. ಸರ್, ಅಲ್ಲಿರೋ ದೇವಸ್ಥಾನದ ಪೂಜಾರಿ ಅವ್ರಿಗೆ ಆಗಾಗ್ಗೆ ಬಂದು ಕಿರುಕುಳ ಕೊಡ್ತಾ ಇದ್ದಾರೆ ಸರ್. ನೀವು ಅವ್ರನ್ನ ಕರೆದು ವಾರ್ನಿಂಗ್ ಮಾಡ್ಬೇಕು ಸರ್. ಆ ರಂಗಸ್ವಾಮಿಗೆ ಇನ್ಸ್ಪೆಕ್ಟರ್ ಅಮರ್ನಾಥ್ ಅವರು ಸಹಾಯ ಮಾಡ್ತಿದ್ದಾರೆ ಸರ್. ಐ ಸಿ. ಈಗ ಒಂದ್ ನಿಮಿಷ. ಹಲೋ ಮಿಸ್ಟರ್ ಅಮರ್ನಾಥ್. ಎಸ್ ಸರ್. ನಾನು ನಾನೇ ಮಾತಾಡ್ತಿರೋದು. ಈಗ ಎಲ್ಲೇ ಇರೋ ತಕ್ಷಣ ಬಂದು ನನ್ನ ಆಫೀಸಲ್ಲಿ ಕಾಣಬೇಕು. ಎಸ್ ಸರ್, ಬರ್ತೀನಿ ಸರ್. ಓಕೆ ಸರ್. ದೇವಿಯವರೇ, ನಿಮ್ಮ ಮೆಸೇಜ್ ಬೆಳೆದಿನಿ, ಬರ್ತಾ ಇದ್ದಾರೆ. ಅವ್ರ ವಿಚಾರ ತಿಳ್ಕೊತೀನಿ. ಆಯ್ತು ಸರ್. ಹಾಗಿದ್ರು ಎಷ್ಟು ಬರಳಿದ್ದೀನಿ. ಏನ್ ಹೇಳ್ತಾರ ನೋಡೋಣ. ಎಸ್ ಸರ್. ಮಿಸ್ಟರ್ ಅಮರ್ನಾಥ್, ನೀವಲ್ಲಿ ಹೋಗಿದ್ಯಾಕೆ? ಅಲ್ಲಿರೋ ಸ್ವಾಮಿನ ಹೊರಗಡೆ ಕಳಿಸಿದ್ಯಾಕೆ? ಸರ್, ಆ ಜಾಗ ತನಗೆ ಸೇರಿದ್ದು ಅಂತ ಸ್ವಾಮೀಜಿ ಅವರು ಅದಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನ ತೋರಿಸಿದ್ರು. ನನಗೆ ಪ್ರೊಟೆಕ್ಷನ್ ಕೊಡಿ ಅಂತ ಕೇಳಿದ್ರು. ಅದಕ್ಕೆ ಪ್ರೊಟೆಕ್ಷನ್ ಕೊಡ್ಬೇಕು ಅಂತ ಹೋಗಿದ್ದೆ ಸರ್. ಮಿಸ್ಟರ್ ಅಮರ್ನಾಥ್ ಸರ್, ಅವನು ಯಾರೇ ಆಗಿರ್ಲಿ, ಅವನು ಎಲ್ಲೇ ಇರ್ಲಿ, ಅವನ ತಕ್ಷಣ ಇಲ್ಲಿ ಕರ್ಕೊಂಡ್ ಬರ್ಬೇಕು. ಈಗ ಇಲ್ಲಿ ಪ್ರೆಸೆಂಟ್ ಮಾಡ್ಬೇಕು. ಓಕೆ ಸರ್. ಕೆನ್ ಗೋ ನೌ. ಇವರೇ ಸ್ವಾಮಿಗಳು. ದಯವಿಟ್ಟು ಕೂತ್ಕೊಳ್ಳಿ ಸರ್. ಜಮೀನಿನ ಕಾಗದ ಪತ್ರಗಳು. ಮಿಸ್ಟರ್ ಸ್ವಾಮೀಜಿ,
ಇದೆಲ್ಲ ಕೋರ್ಟಿನ ವಿಷಯ. ಕೋರ್ಟಿಂದ ಆರ್ಡರ್ ಬರೋ ತನಕ ನೀವು ಯಾವ ಕಾರಣಕ್ಕೂ ಆ ದೇವಸ್ಥಾನ ಕಡೆ ಹೋಗಬಾರದು. ಅದನ್ನ ನಾವು ನೋಡ್ಕೋತೀವಿ. ಸಾಹೇಬ್ರೆ, ಸ್ವಲ್ಪ ನನ್ನ ಮಾತು. ಬರ್ತೀನಿ ಸಾಹೇಬ್ರೆ, ಈಗ ನೀವೇ ದೊಡ್ಡ ಮನ್ಸು ಮಾಡಿ. ಕಡೆಯದಾಗ ಒಂದು ಮಾತು, ಯಾವುದೇ ಕಾರಣಕ್ಕೂ ಕಾನೂನ ಮೀರ್ಕೂಡ್ದು. ನೀವೇನು ಹೋಗ್ಬೋದು. ಚಂದ್ರು, ಬೇಡವೋ? ಆ ದೇವ್ರ ಜಾಗದ ಮೇಲೆ ಆಸೆ ಪಡೋದು ಬೇಡವೋ? ಆ ದೇವರು ನನ್ಗೇನೋ ಕಡಿಮೆ ಮಾಡಿದ್ದಾನೆ. ಹೋಗಮ್ಮ, ಹಳೆ ಪದ್ಧತಿ ಇಟ್ಕೊಂಡು ದೇವರ ಆಸ್ತಿ ಅಂತೆ, ದೇವರ ಆಸ್ತಿ. ಚಂದ್ರು, ಬೇಡವೋ? ಬೇಡವೋ ಚಂದ್ರು? ಹಲೋ, ನಾನು ಒಂದ್ಸಲ ಹೇಳಿದ್ಮೇಲೆ ಮುಗಿದೋಯ್ತು. ನಾನು ಹೇಳದಷ್ಟು ಮಾಡಿ. ಬಾ ಚಂದ್ರು, ಕೂತ್ಕೋ. ನೀವು ಹೇಳಿದ ಕೆಲಸ ಆಯ್ತು. ನೀವು ಕೊಟ್ಟ ದಕ್ಷಿಣ ಅವ್ರು ಕೊಟ್ಬಿಟ್ಟು ಮುಗಿಸ್ಬಿಟ್ಟಿದ್ದೀನಿ. ಬೇಷ್, ಒಳ್ಳೆ ಕೆಲಸ ಮಾಡಿದೆ. ಈಗ ನೋಡ್ತೀನಿ ಆ ಗುರುಸ್ವಾಮಿ ಏನ್ ಮಾಡ್ತಾನೆ ಅಂತ. ಅಯ್ಯೋ ಬಿಡಿ ಸ್ವಾಮಿ, ಆ ಗುರುಸ್ವಾಮಿ ಏನ್ ಮಾಡ್ತಾನೆ? ಅವನಪ್ಪ ಆಫೀಸರ್ ನಿಂದ ಹಿಡಿದು ಎಲ್ಲಾ ಮಿನಿಸ್ಟರ್ಗಳು ನಿಮ್ ಜೋಬಲ್ಲಿರುವಾಗ ಅವನು ಏನ್ ಮಾಡ್ತಾನೆ ಹೇಳಿ? ಈ ಒಂದ್ ಜಾಗ ಯಾಕೆ ಸ್ವಾಮಿ? ಊರಲ್ಲಿರೋ ಜಾಗ ಎಲ್ಲ ನಮ್ದೇ. ನೋಡು, ಸುತ್ತಮುತ್ತಲು ಜಮೀನೆಲ್ಲ ನಮ್ದೇ ಆಗಿರ್ಬೇಕು. ಎಲ್ಲಾ ದೇಶದ ಬ್ಯಾಂಕ್ಗಳಲ್ಲೂ ನಮ್ ಖಾತಾನೆ ಇರ್ಬೇಕು. ಬಿಡಿ, ನಾನು ನೋಡ್ಕೊತೀನಿ. ಸ್ವಾಮಿ, ಇನ್ನೊಂದು ಕುರಿ ಸಿಕ್ಕಿದೆ. ಯಾವಾಗ ಬಲಿ ತಗೋತೀರಾ? ನಾನು ಎಷ್ಟು ಹೇಳಿದ್ರು ಕೇಳಲ್ಲ. ಅಮ್ಮ ಅಮ್ಮ, ನಾನು ಮನೆಗೆ ಹೋಗಿದ್ದೆ, ನೀವು ಇಲ್ಲಿದ್ರೆ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಏನಾಯ್ತು? ಚಂದ್ರಗೆ ಆಕ್ಸಿಡೆಂಟ್ ಆಗಿದೆ. ಅಯ್ಯೋ ದೇವ್ರೆ, ನನ್ ಮಗನಿಗೆ ಯಾಕೆ ಇಂಥ ಶಿಕ್ಷೆ ಕೊಡ್ತಾ ಇದ್ದೀಯ? ಪ್ರತಿನಿತ್ಯ ನೀನು ಪೂಜೆ ಮಾಡೋದಕ್ಕೆ ಇದೆಲ್ಲ ನೀನು ನನಗ್ ಕೊಡ್ತಾ ಇರೋ ಪ್ರತಿಫಲ ಅಪ್ಪ. ಆ ಶಿವನ್ನ ಯಾಕಮ್ಮ ನಿಂದಿಸ್ತೀಯ? ಅದೃಷ್ಟ ಸ್ವಾಮೀಜಿ ಸಹವಾಸ ಮಾಡಿದ್ದಕ್ಕೆ ಶಿವ ಕೊಟ್ಟಿರೋ ಶಿಕ್ಷೆ ನಮ್ಮ ಇದು. ಇದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಸಮಾಧಾನ ಮಾಡ್ಕೊಮ್ಮ. ಬಾ, ಮನೆಗೆ ಹೋಗೋಣ. ಬಾ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಏನ್ ಬಂದದ್ದು? ಚಂದ್ರು ಅಂತ ಯಾವ್ದಾದ್ರು ಆಕ್ಸಿಡೆಂಟ್ ಕೇಸ್ ಬಂದಿದೆ? ಹಾ ಹೌದು, ನಿನ್ನೆ ಒಂದು ಕೇಸ್ ಬಂದಿತ್ತು. ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದ್ದಾರೆ. ತಲೆಗೆ ಪೇಟ್ ಬಿದ್ದಿದೆ. ಈಗೇನ್ ಮಾಡೋದು? ಎಲ್ಲ ಶಿವನಿಚ್ಛೆ. ಡಾಕ್ಟರ್ ಹಣ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ ಡಾಕ್ಟ್ರೆ. ಅವ್ರ ಜೀವಕ್ಕೆ ಏನು ಅಪಾಯ ಆಗ್ಬಾರ್ದು. ಪ್ಲೀಸ್ ಬನ್ನಿ ಹೋಗೋಣ. ಚಂದ್ರು, ಚಂದ್ರು. ಏನಪ್ಪ ಚಂದ್ರು, ಇದೆಲ್ಲ ಹೇಗಾಯ್ತು? ಯಾಕೆ ಹೀಗೆಲ್ಲ ಮಾಡ್ಕೊಂಡ್ರಿ? ಟೇಕ್ ರೆಸ್ಟ್. ಗಜಾನನ ಪದ್ಮಾರ್ಕಂ ಗಜಾನನಂ ಹರೀಶಂ ಅನೇಕದ ಸ್ವಾಮಿ. ಒಂದು ಮುಖ್ಯವಾದ ಸಮಾಚಾರ. ರಂಗಸ್ವಾಮಿ ಅವರಿಗೆ ನಮ್ಮ ದೇವಸ್ಥಾನ ಜಾಗನ ಬಿಡಿಸ್ಕೊಡ್ತಿದಾರಂತೆ. ನಮ್ಮ ದೇವಸ್ಥಾನ ಜಾಗನ ರಂಗಸ್ವಾಮಿ ಬಿಡಿಸ್ಕೊಡ್ತಿದಾರ? ಆ ಸ್ವಾಮೀಜಿಗ? ಹೌದು ಸ್ವಾಮಿ. ಅಯ್ಯೋ ಶಿವನೇ, ನೀನೇ ಕಾಪಾಡ್ಬೇಕಪ್ಪ, ನೀನೇ ಕಾಪಾಡ್ಬೇಕು. ಸಾಕಪ್ಪ, ಕೊನೆಗಳಲ್ಲಿ ಇಂಥ ಶಿಕ್ಷೆ ಕೊಡ್ತಾ ಇದ್ದೀರಪ್ಪ. ಸ್ವಾಮಿಗಳೇ, ಆಸ್ಪತ್ರೆಗೆ ಹೋಗ್ತಾ ನಮ್ಮ ಆರೋಗ್ಯ ಸುಧಾರಿಸ್ಬೋದು. ಅದು ಬೇಡ ಅಂತೀರಲ್ಲ? ನನಗೆ ಯಾಕಮ್ಮ ಈಗ? ಶಿವ ನನ್ ಕರೀತಿದ್ದಾನೆ ತಾಯಿ. ಹಾಗೆಲ್ಲ ಅನ್ಬೇಡಿ ಸ್ವಾಮಿ. ಅಲ್ಲಮ್ಮ,
ಬಂದವರೆಲ್ಲ ಇಲ್ಲೇ ಎದ್ದು ಬಿಟ್ಲಿ ಹಾಗೆ. ನೋಡಮ್ಮ, ಒಂದು ಮುಖ್ಯವಾದ ವಿಷಯ ಇದೆ ತಾಯಿ. ಏನ್ ಸ್ವಾಮಿ ಅದು? ಇರಮ್ಮ, ಹೇಳ್ತೀನಿ. ಈ ಪತ್ರನ ಜೋಪಾನವಾಗಿ ಕಾಪಾಡ್ಕೊಂಡು ಹೋಗ್ಬೇಕಮ್ಮ. ಈ ದೇವಸ್ಥಾನದ ಜಾಗನ ಹುಷಾರಾಗಿ ನೀವು ನೋಡ್ಕೊಂಡು ಹೋಗ್ಬೇಕಮ್ಮ. ತಗೊಳ್ಳಮ್ಮ ಪತ್ರ, ತಗೋ. ನಾನ್ ನೋಡ್ಕೋತೀನಿ ಸ್ವಾಮಿಗಳೇ. ಏನಾಗ್ತಿದೆ ಸ್ವಾಮಿಗಳೇ? ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರಲ್ಲ? ಬೇಡ ತಾಯಿ, ಬೇಡ. ನಿನ್ನ ಬದುಕಬಹುದಮ್ಮ, ಬದುಕೋದಿಲ್ಲ. ಶಿವ, ಶಿವನನ್ನು ಕರೀತಿದ್ದಾನೆ. ಶಿವ, ನಮಸ್ಕಾರ. ನಮಸ್ಕಾರ. ಪೂಜಾರಿ ಹೇಗೆ ಸತ್ರು? ಅವ್ರಿಗೆ ಏನಾಗಿತ್ತು? ಸ್ವಾಮಿ ಅವರಿಗೆ ಬಹಳ ದಿನಗಳಿಂದ ಹುಷಾರಿರ್ಲಿಲ್ಲ. ಈ ದೇವಸ್ಥಾನಕ್ಕೆ ಜೀವನ ಮುಡುಪಾಗಿಟ್ಟು ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಆ ಶಿವ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೋತೀನಿ. ಅಯ್ಯೋ 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 ಅಯ್ಯೋ, ಏನಿದು? ಸ್ವಾಮಿಗೆ ಎಲ್ಲಿ ಸಮಾಧಿ ಮಾಡ್ತಿದ್ದೀರಾ? ಇವತ್ತು ಈ ಸ್ವಾಮಿ ಸತ್ತು ಅಂತ ಸಮಾಧಿ ಮಾಡ್ತೀರಾ, ನಾಳೆ ಇನ್ನೊಬ್ಬ ಸ್ವಾಮೀಜಿ ಸತ್ತು ಅಂತ ಸಮಾಧಿ ಮಾಡ್ತೀರಾ? ಅಂದ್ರೆ ದೇವಸ್ಥಾನ ಸ್ಮಶಾನ ಮಾಡ್ತೀರಾ? 60-65 ವರ್ಷದಿಂದ ಈ ದೇವಸ್ಥಾನ ಕಾಪಾಡ್ಕೊಂಡು ಬಂದಿರೋ ಸ್ವಾಮೀಜಿ ಸಮಾಧಿನ ಎಲ್ಲಿ ಮಾಡೋದು? ತಪ್ಪೇ? ತಪ್ಪಮ್ಮ, ತುಂಬಾ ತಪ್ಪು. ಇನ್ಯಾರಾದ್ರೂ ಸ್ವಾಮಿಗಳು ಬಂದು ಇಲ್ಲಿ ಸತ್ರೆ ಅವ್ರ ಸಮಾಧಿನೂ ಕಟ್ಟು ಅಂತ ಹೇಳ್ತಾರೆ. ಇದಕ್ಕೆ ನಾವು ಬಿಡೋದಿಲ್ಲಪ್ಪ. ಏನಂತೀರ ಜನಗಳೇ? ಇಲ್ಲ, ನಾವು ಬಿಡೋದಿಲ್ಲ. ಸ್ವಾಮಿಗಳ ಶವನ ದೇವಸ್ಥಾನದಲ್ಲಿ ಮಣ್ಣು ಮಾಡಬಾರದು. ಶಿವನೇ, ಇಂಥ ಶಿವಭಕ್ತನಿಗೆ 6 ಅಡಿ 3 ಅಡಿ ಜಾಗ ಇಲ್ಲ. ಇನ್ನು ನನಗೆ ಯಾಕೆ ಬೇಕು ಈ ಆಸ್ತಿ? ನನ್ ಮಗ ತಿಳಿದೇ ತಪ್ಪು ಮಾಡ್ಬಿಟ್ಟ. ಕ್ಷಮಿಸಿ ಸ್ವಾಮಿ, ನನ್ನ ಮಗನ ಕ್ಷಮಿಸಿ. ಅಳ್ಬೇಡಮ್ಮ, ಅಳ್ಬೇಡಮ್ಮ.
ನೀ ಕಲ್ಲಾಗಿ ಮಾಡಿರುವೆ ನನ್ನ ಮನವ ನೀ ಕಲ್ಲಾಗಿ ಮಾಡಿರುವೆ ಮೋಸ ದ್ವೇಷ ಇದುವೇ ಬದುಕ ಶಿವನೇ ಹರನೇ ನೀ ಶಿಲೆಯಾಗಿ ಕುಳಿತಿರುವೆ ಅಮೃತವ ಉಣಿಸಿ ಈ ಜಗವ ಸಲಹಿರುವೆ ನಂಜುಂಡು ನಮಗೆಲ್ಲ ಅಮೃತವ ಉಣಿಸಿ ಈ ಜಗವ ಸಲಹಿರುವೆ ಹಾಲುಂಡು ವಿಷವುಗಳು ಹರಿಜನರ ನಡುವೆ ನಾನಿಂದು ಬದುಕಿರುವೆ ಬದುಕೆಲ್ಲ ಬರಡಾಗಿದೆ ಸುಡೂರಿಯಲ್ಲಿ ದಿನ ಬೆಂದಿದೆ ಶಿವನೇ ಹರನೇ ನೀ ಶಿಲೆಯಾಗಿ ಕುಳಿತಿರುವೆ ಪಾತ್ರ ಇದ ನಾನು ಬಲ್ಲೆ ನೀನಿರದೆ ಬದುಕೆಲ್ಲಿದೆ ನೀ ಸೂತ್ರನ ಪಾತ್ರ ಇದ ನಾನು ಬಲ್ಲೆ ನೀನಿರದೆ ಬದುಕೆಲ್ಲಿದೆ ಮರೆತ ಭುವಿಯಲ್ಲಿ ಹಿಡಿಯನ್ನಕ್ಕಾಗಿ ಬಡಿದಾಟ ದಿನ ಸಾಗಿದೆ ಮನಶಾಂತಿ ಇನ್ನೆಲ್ಲಿದೆ ಎನಗೆ ಈ ಬದುಕು ಸಾಕಾಗಿದೆ ಶಿವನೇ ಹರನೇ ನೀ ಶಿಲೆಯಾಗಿ ಕುಳಿತಿರುವೆ ಶಿವನೇ ಹರನೇ ನೀ ಶಿಲೆಯಾಗಿ ಕುಳಿತಿರುವೆ ನನ್ನ ಮನವ ನೀ ಕಲ್ಲಾಗಿ ಮಾಡಿರುವೆ ನನ್ನ ಮನವ ನೀ ಕಲ್ಲಾಗಿ ಮಾಡಿರುವೆ ಮೋಸ ದ್ವೇಷ ಇದುವೇ ಬದುಕ ಶಿವನೇ ಹರನೇ ನೀ ಶಿಲೆಯಾಗಿ ಕುಳಿತಿರುವೆ ನಿಲ್ಸಪ್ಪ ನಿಲ್ಸ್ರಿ. ಇದು ಪವಿತ್ರವಾದ ಜಾಗ, ದೇವಸ್ಥಾನಕ್ಕೆ ಸೇರಿದ್ದು. ಇಲ್ಲೆಲ್ಲ ಸಮಾಧಿ ಮಾಡಬಾರ್ದು. ಏಳು ಬೀಳೆ ಬಾಳು ನಮ್ಮ ಹುಟ್ಟು ಕೊನೆಗೆ ಗೋಳು ಶುದ್ಧ ಹಾದಿಯ ನಾವು ತುಳಿದರು ಎಷ್ಟೇ ಸತ್ಯದಿ ನಾವು ನಡೆದರು ಕೊನೆಗಾಲಕ್ಕೆ ಏನಿಲ್ಲವೋ ಹಿಡಿ ಬೂದಿಯೇ ಗತಿಯಲ್ಲವೋ ಹಿಡಿ ಬೂದಿಯೇ ಗತಿಯಲ್ಲವೋ